ನಮಸ್ಕಾರ ವಿದ್ಯಾರ್ಥಿಗಳೇ, ಆನ್ಲೈನ್ ತರಗತಿಗಳಿಗೆ ನಿಮಗೆ ಸ್ವಾಗತ. ನಾನು ಬಾಬುರಾವ್ ಸುತಾರ್ ಸರ್, ಭೌತಶಾಸ್ತ್ರದ ಉಪನ್ಯಾಸಕರು. ಇವಾಗ ಇಲ್ಲಿವರೆಗೂ ನೀವು ಒಂದಿಷ್ಟು ಚಾಪ್ಟರ್ಗಳನ್ನು ಅಧ್ಯಯನ ಮಾಡಿದ್ದೀರಿ. ಇವಾಗ ನಾನು 6th ಚಾಪ್ಟರನ್ನು ತಗೋತೀನಿ. ಚಾಪ್ಟರ್ ನಂಬರ್ 6 ಏನಪ್ಪ ಅಂತಂದರೆ ವರ್ಕ್, ಎನರ್ಜಿ ಆ್ಯಂಡ್ ಪವರ್. ರೈಟ್. ಚಾಪ್ಟರ್ ನಂಬರ್ 6 ಏನಪ್ಪ ಅಂದರೆ ವರ್ಕ್, ಎನರ್ಜಿ ಆ್ಯಂಡ್ ಪವರ್. ವರ್ಕ್, ಎನರ್ಜಿ ಆ್ಯಂಡ್ ಪವರ್. ಓಕೆ. ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ನಾವು ವರ್ಕ್, ಎನರ್ಜಿ ಆ್ಯಂಡ್ ಪವರ್ ಅನ್ನೋ ಶಬ್ದಗಳನ್ನು ಬಳಕೆ ಮಾಡ್ತೀವಿ. ಹೌದಾ? ಪ್ರತಿಯೊಂದು ವರ್ಕ್ ಅಂತ ಹೇಳ್ತೀವಿ. ಇವಾಗ ರೈತರು ಹೊಲದಲ್ಲಿ ಕೆಲಸ ಮಾಡ್ತಾರೆ, ಯೋಧರು ಕೆಲಸ ಮಾಡ್ತಾರೆ, ಪೊಲೀಸರು ಕೆಲಸ ಮಾಡ್ತಾರೆ, ಶಿಕ್ಷಕರು ಕೆಲಸ ಮಾಡ್ತಾರೆ, ಆಮೇಲೆ ವಿದ್ಯಾರ್ಥಿಗಳಾದಂಥ ನೀವು ಕೂಡ ಕೆಲಸ ಮಾಡ್ತಾರೆ. ನೀವು ಓದ್ತೀರಿ, ಓದೋದು ಒಂದು ಕೆಲಸ. ಕೆಲಸ ಮಾಡಬೇಕಾದ್ರೆ ನಮಗೆ ಶಕ್ತಿ ಬೇಕು. ದಟ್ ಈಸ್ ಎನರ್ಜಿ ಅಂತ ಕರಿತೀವಿ. ಓಕೆ. ನೆಕ್ಸ್ಟ್, ಎಷ್ಟು ವರ್ಕನ್ನು, ಈ ಒಂದು ಕೆಲಸವನ್ನು ಎಷ್ಟು ಸಮಯದಲ್ಲಿ ಮುಗಿಸ್ಬಹುದು ಅನ್ನೋದಕ್ಕೆ ನಾವು ಸಾಮರ್ಥ್ಯ ಅಂತ ಕರಿತೀವಿ, ಅಂದರೆ ಪವರ್ ಅಂತ ಕರಿತೀವಿ. ಗೊತ್ತಾಯ್ತಾ? ಓಕೆ. ಈಗ ನಾವು ಈ ಒಂದು ಚಾಪ್ಟರ್ನಲ್ಲಿ ವರ್ಕ್ ಅಂದರೆ ಏನು, ವರ್ಕ್ ನಾವು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೀವಿ, ಆಮೇಲೆ ವರ್ಕು ಯಾವ ರೀತಿ ನಾವು ತಗೋತೀವಿ ಅನ್ನೋದನ್ನು ಸ್ಟಡಿ ಮಾಡ್ತೀವಿ. ಆಮೇಲೆ ಎನರ್ಜಿ ನಾವು ಹೆಂಗೆ ಕ್ಯಾಲ್ಕುಲೇಷನ್ ಮಾಡಬೇಕು, ಎನರ್ಜಿ ಅಂದರೆ ಏನು, ಎನರ್ಜಿ ಯೂನಿಟ್ ಏನು, ಡೈಮೆನ್ಷನಲ್ ಫಾರ್ಮುಲಾ ಏನು, ಪ್ರತಿಯೊಂದನ್ನು ನಾವು ಇಲ್ಲಿ ಅಧ್ಯಯನ ಮಾಡ್ತೀವಿ. ಆಮೇಲೆ ಪವರ್ ಅಂದರೆ ಏನು, ಪವರನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೀವಿ, ಪ್ರತಿಯೊಂದನ್ನು ನಾವು ಇಲ್ಲಿ ಅಧ್ಯಯನ ಮಾಡ್ತೀವಿ. ಓಕೆ. ಅದಕ್ಕಿಂತ ಮೊದಲು ಈ ಒಂದು ಕಂಪ್ಲೀಟ್ ಚಾಪ್ಟರ್ನಲ್ಲಿ ಯಾವುದೇ ಒಂದು ವರ್ಕ್ ಆಗಬೇಕಾದ್ರೆ ನಮಗೇನು ಬೇಕು, ಫೋರ್ಸ್ ಅಂತ ಬೇಕು, ಬಲ ಬೇಕು. ಈ ಒಂದು ಆಲ್ರೆಡಿ ನಾವು ಈ ಒಂದು ಫೋರ್ಸ್ ಅನ್ನೋ ಕಾನ್ಸೆಪ್ಟನ್ನು ಚಾಪ್ಟರ್ ನಂಬರ್ 5 ನಲ್ಲಿ ನ್ಯೂಟನ್ಸ್ ಲಾ ಆಫ್ ಮೋಷನ್ ಅಂತ ಸ್ಟಡಿ ಮಾಡಿರ್ತೀವಲ್ಲ, ಆ ನ್ಯೂಟನ್ಸ್ ಲಾ ಆಫ್ ಮೋಷನ್ ಇಂದ ಈ ಫೋರ್ಸ್ ಅನ್ನೋ ಕಾನ್ಸೆಪ್ಟನ್ನು ಸ್ಟಡಿ ಮಾಡಿರ್ತೀವಿ. ರೈಟ್. ಆ ಫೋರ್ಸ್ ನಾವು ಅಪ್ಲೈ ಮಾಡಿದ ಮೇಲೆ, ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗ ಮಾಡಿದ ಮೇಲೆ ವಸ್ತು ಏನಾಗ್ತದೆ, ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ, ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ರೈಟ್. ಆ ವರ್ಕ್ ಆಯಿತು ಅಂತಂದ್ರೆ ಅದರೊಳಗೆ ಒಂದಿಷ್ಟು ಎನರ್ಜಿ ಆ್ಯಕ್ಟ್ ಆಗ್ಲಿಕ್ಕಂತ ಅರ್ಥ. ವರ್ಕ್ ಆಗಬೇಕಾದ್ರೆ ಎನರ್ಜಿ ಬೇಕು. ರೈಟ್. ಓಕೆ. ನೆಕ್ಸ್ಟ್ ಪವರ್ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ. ಈ ಒಂದು ವರ್ಕ್, ಎನರ್ಜಿ, ಪವರ್ ಅನ್ನೋ ಚಾಪ್ಟರನ್ನು ಸ್ಟಡಿ ಮಾಡೋಕ್ಕಿಂತ ಮೊದಲು ಈ ಒಂದು ಕ್ವಾಂಟಿಟೀಸ್ಗಳೇನವ, ಫಿಸಿಕಲ್ ಕ್ವಾಂಟಿಟಿಗಳೇನವಲ್ಲ, ವರ್ಕ್, ಪವರ್, ಎನರ್ಜಿ, ದೀಸ್ ಆರ್ ಆಲ್ ಸ್ಕೇಲಾರ್ ಕ್ವಾಂಟಿಟೀಸ್. ನಾವು ಸದೀಶ ಪ್ರಮಾಣಗಳಂತ ಹೇಳ್ತೀವಿ. ರೈಟ್. ಸ್ಕೇಲಾರ್ ಅಂತಂದ್ರೆ ಓನ್ಲಿ ಹ್ಯಾವ್ ಮ್ಯಾಗ್ನಿಟ್ಯೂಡ್ ಬಟ್ ನಾಟ್ ಪರ್ಟಿಕ್ಯುಲರ್ ಡೈರೆಕ್ಷನ್. ಅವಕ್ಕೆ ಪರ್ಟಿಕ್ಯುಲರ್ ಡೈರೆಕ್ಷನ್ ಇರಂಗಿಲ್ಲ, ದಿಕ್ಕು ಇರಂಗಿಲ್ಲ, ಬರೀ ಮೌಲ್ಯಗಳನ್ನು ಅಷ್ಟೇ ತಗೋತೀವಿ, ಪ್ರಮಾಣಗಳನ್ನು ಅಷ್ಟೇ ತಗೋತೀವಿ. ಅವಕ್ಕೆ ನಾವು ಸದೀಶಗಳಂತ ಕರಿತೀವಿ. ಮೌಲ್ಯಗಳು ಮತ್ತೆ ದಿಕ್ಕು ಎರಡು ಇದ್ರೆ ಅದಕ್ಕೆ ಅಂತ ಕರಿತೀವಿ ನಾವು ಅದೀಶಗಳಂತ ಕರಿತೀವಿ. ಕರೆಕ್ಟಾ? ಓಕೆ. ಸದೀಶ ಅಂತ ಬಂದರೆ ಈ ಸದೀಶ ಪರಿಣಾಮಗಳನ್ನು ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು, ಯಾವ ರೀತಿ ಹೇಳ್ತೀವಿ, ಇಲ್ಲಿ ನಮಗೆ ಎರಡು ಮೆಥಡ್ಗಳನ್ನು ನಾವು ಫಾಲೋ ಮಾಡ್ತೀವಿ. ಒನ್ ಈಸ್ ಅ ಸ್ಕೇಲಾರ್ ಪ್ರಾಡಕ್ಟ್ ಅಂಡ್ ಅನದರ್ ಒನ್ ಈಸ್ ಅ ವೆಕ್ಟರ್ ಪ್ರಾಡಕ್ಟ್. ಎರಡು ವೆಕ್ಟರ್ ಕ್ವಾಂಟಿಟಿಗಳನ್ನು ನಾವು ಪ್ರೊಡಕ್ಟ್ ಮಾಡಿದ್ರೆ ನಮ್ಗೆ ಸ್ಕೇಲಾರ್ ಕ್ವಾಂಟಿಟಿ ಸಿಗ್ತದೆ. ಅದಕ್ಕೆ ನಾವು ಸ್ಕೇಲಾರ್ ಪ್ರಾಡಕ್ಟ್ ಅಂತ ಕರಿತೀವಿ. ಎರಡು ವೆಕ್ಟರ್ ಕ್ವಾಂಟಿಟಿಗಳನ್ನು ನಾವು ಪ್ರೊಡಕ್ಟ್ ಮಾಡಿದ್ರೆ ವೆಕ್ಟರ್ ಕ್ವಾಂಟಿಟಿಗಳು ಸಿಗ್ತವ, ಅದಕ್ಕೆ ಅಂತ ಕರಿತೀವಿ ನಾವು ವೆಕ್ಟರ್ ಕ್ವಾಂಟಿಟಿ ಅಂತ ಕರಿತೀವಿ. ಆ ವೆಕ್ಟರ್ ಪ್ರಾಡಕ್ಟನ್ನು ನಾವು ನೆಕ್ಸ್ಟ್ ಚಾಪ್ಟರ್ನಲ್ಲಿ ಸ್ಟಡಿ ಮಾಡ್ತೀವಿ. ಯಾಕಂತ ಕೇಳಿದ್ರೆ ಅಲ್ಲಿ ಬರ್ತಕ್ಕಂಥ ಪ್ರಾಡಕ್ಟ್ ಆಫ್ ಟು ವೆಕ್ಟಾರ್ಸ್ ಈಸ್ ಎ ವೆಕ್ಟಾರ್ ಕ್ವಾಂಟಿಟಿ. ಬಟ್ ಈ ಚಾಪ್ಟರ್ನಲ್ಲಿ ನಾವು ಪ್ರಾಡಕ್ಟ್ ಆಫ್ ಟು ವೆಕ್ಟಾರ್ಸ್ ಪ್ರೊಡ್ಯೂಸಸ್ ದ ಸ್ಕೇಲಾರ್ ಕ್ವಾಂಟಿಟಿ ಅನ್ನೋ ಕಾನ್ಸೆಪ್ಟನ್ನು ಸ್ಟಡಿ ಮಾಡ್ತೀವಿ. ಜಸ್ಟ್ ಇದ್ರ ಬಗ್ಗೆ ನಿಮಗೆ ಐಡಿಯಾ ಇದ್ರೆ ನಾವು ಅನೇಕ ರಿಲೇಷನ್ಸ್ಗಳನ್ನು ನಾವು ಪ್ರೂವ್ ಮಾಡ್ಬೋದು. ಆ ರಿಲೇಷನ್ನಲ್ಲಿ ಯಾವ ಒಂದು ಕ್ವಾಂಟಿಟಿ ಹೈ ಅದ, ಯಾವ ಕ್ವಾಂಟಿಟಿ ಲೋ ಅದ, ಯಾಕೆ ಹೈ ಅದ, ಯಾಕೆ ಲೋ ಅದ, ಪ್ರತಿಯೊಂದನ್ನು ನಾವಿಲ್ಲಿ ಈ ಒಂದು ಸ್ಕೇಲಾರ್ ಪ್ರಾಡಕ್ಟ್ ರಿಲೇಷನ್ನಿಂದ ನಾವು ಪ್ರೂವ್ ಮಾಡಬಹುದು. ಓಕೆ. ಹಾಗಾದರೆ ಫಸ್ಟ್ ನಾವು
ಈ ಒಂದು ವರ್ಕ್ ಎನರ್ಜಿ ಚಾಪ್ಟರ್ ನಲ್ಲಿ ಫಸ್ಟ್ ಒಂದು ಕಾನ್ಸೆಪ್ಟ್ ಅನ್ನು ಸ್ಟಡಿ ಮಾಡೋಣ. ದಟ್ ಈಸ್ ಸ್ಕೇಲಾರ್ ಪ್ರಾಡಕ್ಟ್. ಸ್ಕೇಲಾರ್ ಪ್ರಾಡಕ್ಟ್ ಸದಿಶ ಗುಣಲಬ್ಧ ಅಂತ ಕರೀತೀವಿ. ವಾಟ್ ಈಸ್ ಸ್ಕೇಲಾರ್ ಪ್ರಾಡಕ್ಟ್? The product of any two vectors produces the quantity of scalar. That is a product, scalar product. Okay, what is the definition? Right, the scalar product of any two vectors, vector A and vector B is defined as the product of magnitude of vector A and vector B, vector A and vector B, and the cosine angle between them. Cosine angle between them. Cosine angle forms only horizontal motion. Right? When you take a perpendicular motion, where sine angle is forms. Here cosine means both are parallel. Both the vectors are parallel, forms the angle cosine. Right? You go to the sine angle. It's a cosine angle. Consider. Right? The scalar product of any vectors A and B, any two vectors A and B, any two vectors A and B, any two vectors A and B is defined as the product of magnitude of A and B and the cosine angle between them. The cosine angle between them. Okay, next. This is represented as, right, vector A dot vector B. This is the representation of dot product or scalar product. Scalar product is also known as dot product, or it is also known as inner product anta kuda kariyutte. Inner product. Dot product means parallel to each other. Both vectors are parallel, makes an angle cosine. Right? Okay, next the scalar product of two vectors, the dot product of two vector is equal to AB cos theta. Right? According to the definition, we can write the relation. Our definition prakara ನಾವು relations ಅನ್ನು ಬರೆಯಬಹುದು. A dot B, vector A dot vector B is equal to AB cos theta. Right? AB cos theta. This is the general form of the scalar product. Right? General form of the scalar product. Vector A dot vector B is equal to AB cos theta. Where there is a dot comes, it means that both vectors are parallel to each other or anti-parallel to each other. Makes an angle is equal to 0 degree or 180 degree. ಅವೆರಡು ವೆಕ್ಟರ್ಸ್ಗಳು ಮೂವ್ ಆಗ್ಲತ್ತವ, ಪ್ಯಾರಲಲ್ ಆಗಿ ಮೂವ್ ಆಗ್ಲತ್ತವ ಅಂತ ಅರ್ಥ. ರೈಟ್? ಡಾಟ್ ಪ್ರಾಡಕ್ಟ್ ಅಂತ ಒಂದು ನಾವು ಮೆನ್ಷನ್ ಮಾಡಿದ್ರ ಬೋತ್ ವೆಕ್ಟರ್ ಎ ಅಂಡ್ ವೆಕ್ಟರ್ ಬಿ ಮೂವಿಂಗ್ ಪ್ಯಾರಲಲ್ ಟು ಈಚ್ ಅದರ್ or anti-parallel to each other. Makes an angle theta is equal to 0 degree or theta is equal to 180 degree. ಡಾಟ್ ಪ್ರಾಡಕ್ಟ್ ಅಂತ ಬಂದ್ರೆ ತಿಳ್ಕೊಳ್ರಿ, ಆ ಎರಡೂ ವೆಕ್ಟರ್ ಕ್ವಾಂಟಿಟಿಗಳು ಹೆಂಗಿರ್ತಾವ ಅಂದ್ರೆ ಒಂದಕ್ಕೊಂದು ಪ್ಯಾರಲಲ್ ಆಗಿರ್ತಾವ. ಪ್ಯಾರಲಲ್ ಮೀನ್ಸ್ ಮೇಕ್ಸ್ ಆನ್ ಆಂಗಲ್ ಥೀಟಾ ಇಸ್ ಈಕ್ವಲ್ ಟು 0 ಡಿಗ್ರಿ. ಆಂಟಿ ಪ್ಯಾರಲಲ್ ಅಂತ ಹೇಳ್ತೀವಿ, ಹೌದಾ? ಆಂಟಿ ಪ್ಯಾರಲಲ್ ಮೀನ್ಸ್ ಮೇಕ್ಸ್ ಆನ್ ಆಂಗಲ್ 180 ಡಿಗ್ರಿ. ಅಂದ್ರೆ ಬೋತ್ ಆರ್ ಮೂವಿಂಗ್ ಇನ್ ದ ಸೇಮ್ ಡೈರೆಕ್ಷನ್ ಆರ್ ಇನ್ ದ ಅಪೋಸಿಟ್ ಡೈರೆಕ್ಷನ್. ಎಕ್ಸಾಕ್ಟ್ಲಿ ಅಪೋಸಿಟ್ ಡೈರೆಕ್ಷನ್ಸ್ ಅಂತ ಹೇಳ್ತೀವಿ. ಎರಡು ವೆಕ್ಟರ್ ಕ್ವಾಂಟಿಟಿಗಳು ಒಂದಕ್ಕೊಂದು ಅಪೋಸಿಟ್ ಇರ್ತಾವ ಅಥವಾ ಒಂದಕ್ಕೊಂದು ಸೇಮ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗಿದ್ರ ಆ ಒಂದು ಪ್ರಾಡಕ್ಟ್ ಆಫ್ ದಟ್ ಕ್ವಾಂಟಿಟೀಸ್
that vectors are known as scalar product. Clear ಆಯ್ತಾ? Okay. Okay, next the relation is written as vector A dot vector B is equal to AB cos theta ಅಂತ ಬರೀತೀವಿ. Right? Okay. Next we have some rule. We have some rule to write the scalar product. ನೋಡಿ ಇಲ್ಲಿ ನಾವು ವೆಕ್ಟರ್ಸ್ ಅಂತ ತಗೊಂಡ್ರ 3 ಡೈಮೆನ್ಷನಲಿ ನಾವು ರಿಪ್ರೆಸೆಂಟ್ ಮಾಡಿದ್ರ one is x axis, another one is y axis, another one is z axis. X axis have the some coordinates, y axis have the some coordinates, and also z axis also have the some coordinates. Along these axis coordinates, right, the magnitude of that vector is equal to 1, that is known as unit vector. Right, along x axis the unit vector is taken as I cap, along y axis the unit vector is taken as j cap, and along z axis the unit vector is taken as k cap. Right, I cap, j cap and k cap. Cap means unit vector. The indication of unit vector is cap. Right, here I cap and j cap and k cap are the unit vectors. Unit vectors along the coordinates. Unit vectors of the coordinates of x axis, y axis and z axis respectively. Right, these are the coordinate axis unit vectors. Along x axis taken as I cap, along y axis taken as j cap, and along z axis taken as k cap. Is clear? Okay, next in the dot product relation, the dot product of same unit vector is equal to 1, but the dot product of different unit vector is equal to 0. This is the condition. This is the rule of writing dot product of unit vectors of x, y and z coordinates. How to writing the relation? Just observe here. ಇಲ್ಲಿ ನೋಡ್ರಿ ಇದನ್ನ ಹೆಂಗ್ ಬರೀಬಹುದು? According to the rule of writing dot product of unit vectors of the 3 coordinate axes. Right? First, I dot is equal to, both are same. ನೋಡಿ ಎರಡು ಸೇಮ್ ಇದ್ರ, ರೈಟ್, ಎರಡು ಒಂದೇ ಯೂನಿಟ್ ವೆಕ್ಟರ್ ಗಳಾಗಿದ್ರ ದ ಡಾಟ್ ಪ್ರಾಡಕ್ಟ್ ಆಫ್ ಯೂನಿಟ್ ವೆಕ್ಟರ್ ಈಸ್ ಈಕ್ವಲ್ ಟು ಏನಾಗಬಹುದು? ರೈಟ್, j cap dot j cap is equal to k cap dot k cap is equal to ನಾವೇನ್ ಮೆನ್ಷನ್ ಮಾಡ್ತೀವಿ ಇಲ್ಲಿ ವ್ಯಾಲ್ಯೂ ಏನಾಗಿರ್ತದ 1 ಅಂತ ಮೆನ್ಷನ್ ಮಾಡ್ತೀವಿ. ಇನ್ ಕೇಸ್ ದ ಡಾಟ್ ಪ್ರಾಡಕ್ಟ್ ಆಫ್ ಡಿಫರೆಂಟ್ ಯೂನಿಟ್ ವೆಕ್ಟರ್ಸ್ ಗಳಿದ್ರ ಏನಾಗಬಹುದು ವ್ಯಾಲ್ಯೂ? ರೈಟ್, ನೋಡ್ರಿ ಈಗ ಇಲ್ಲಿ ಒಂದು ಐ ಕ್ಯಾಪ್ ಅದ, ಇನ್ನೊಂದು ಜೆ ಕ್ಯಾಪ್ ಅದ, ಇಸ್ ಈಕ್ವಲ್ ಟು ಜೆ ಕ್ಯಾಪ್ ಡಾಟ್ ಐ ಕ್ಯಾಪ್ ಅಂತ ತಗೊಂಡ್ರ, ನೆಕ್ಸ್ಟ್ ಕೆ ಕ್ಯಾಪ್ ಡಾಟ್, ನೋಡಿ ಜೆ ಕ್ಯಾಪ್ ಡಾಟ್ ಕೆ ಕ್ಯಾಪ್ ಅಂತ ತಗೊಂಡ್ರ, ನೆಕ್ಸ್ಟ್ ಕೆ ಕ್ಯಾಪ್ ಡಾಟ್ ಜೆ ಕ್ಯಾಪ್ ಅಂತ ಮೆನ್ಷನ್ ಮಾಡಿ. ದೀಸ್ ಆರ್ ಡಿಫರೆಂಟ್ ಯೂನಿಟ್ ವೆಕ್ಟರ್ಸ್. ನೆಕ್ಸ್ಟ್ ಕೆ ಕ್ಯಾಪ್ ಡಾಟ್ ಐ ಕ್ಯಾಪ್ ಅಂತ ತಗೊಂಡ್ರ ಆರ್ ಐ ಕ್ಯಾಪ್ ಡಾಟ್ ಕೆ ಕ್ಯಾಪ್ ಅಂತ ತಗೊಂಡ್ರ ವ್ಯಾಲ್ಯೂ ಏನಾಗ್ಬೋದು? 0 ಆಗ್ತದೆ. ಇಸ್ ಕ್ಲಿಯರ್? ನೋಡಿ, ಬೋತ್ ದ ಯೂನಿಟ್ ವೆಕ್ಟರ್ಸ್ ಆರ್ ಸೇಮ್, ದ ಸ್ಕೇಲಾರ್ ಪ್ರಾಡಕ್ಟ್ ಆಫ್ ಬೋತ್ ವೆಕ್ಟರ್ is equal to 1. When taken different dot product of unit vectors, the value becomes 0. ಹೌದಾ? ಇಲ್ಲಿ ಎರಡು ಯೂನಿಟ್ ವೆಕ್ಟರ್ಸ್ ಗಳು ಸೇಮ್ ಇದ್ರ, ರೈಟ್, ಎರಡು ಯೂನಿಟ್ ವೆಕ್ಟರ್ಸ್ ಗಳು ಸೇಮ್ ಇದ್ರ ಡಾಟ್ ಪ್ರಾಡಕ್ಟ್ ಆಫ್ ಆ ಎರಡು ಸೇಮ್ ವೆಕ್ಟರ್ಸ್ ಗಳ ವ್ಯಾಲ್ಯೂ ಏನಾಗಿರ್ತದ? 1 ಆಗಿರ್ತದ. ರೈಟ್, ಇನ್ ಕೇಸ್ ಬೋತ್ ಯೂನಿಟ್ ವೆಕ್ಟರ್ಸ್ ಆರ್ ಡಿಫರೆಂಟ್, ಅಂದ್ರೆ ಎರಡು ಯೂನಿಟ್ ವೆಕ್ಟರ್ಗಳು ಬೇರೆ ಬೇರೆ ಆಗಿದ್ರ ಅವೆರಡರದ್ದು ಡಾಟ್ ಪ್ರಾಡಕ್ಟ್ ವ್ಯಾಲ್ಯೂ ಏನಾಗಿರ್ತದ? 0 ಆಗಿರ್ತದ. ಇವಾಗ ನಾವು ಸ್ಕೇಲಾರ್ ಪ್ರಾಡಕ್ಟ್ ಆಫ್ 2 ವೆಕ್ಟರ್ಸ್ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರ, ರೈಟ್, ಈ ಒಂದು ರೂಲ್ಸ್ ಅನ್ನ ಫಾಲೋ ಮಾಡಬೇಕು. ರೈಟ್,
ಈಗ ನಾವು ಹೋಮೋಜಿನಿಯಸ್ ಅಂತ ಕೂಡ ಕರಿತೀವಿ, ನಾನ್ ಹೋಮೋಜಿನಿಯಸ್ ಅಂತ ಕೂಡ ಕರಿತೀವಿ. ಹೋಮೋಜಿನಿಯಸ್ ಮೀನ್ಸ್ ಸೇಮ್ ಯೂನಿಟ್ ವೆಕ್ಟಾರ್ ಡಾಟ್ ಪ್ರಾಡಕ್ಟ್ ಈಸ್ ಈಕ್ವಲ್ ಟು 1, ದೆನ್ ಡಿಫರೆಂಟ್ ಡಾಟ್ ಪ್ರಾಡಕ್ಟ್ ಆಫ್ ಯೂನಿಟ್ ವೆಕ್ಟಾರ್ ಈಸ್ ಈಕ್ವಲ್ ಟು 0. ಓಕೆ, ನೆಕ್ಸ್ಟ್ ಇಲ್ಲೊಂದು ಎಕ್ಸಾಂಪಲ್ ಅನ್ನು ನಾವು ಸ್ಟಡಿ ಮಾಡೋಣ. ವಾಟ್ ಇಸ್ ಎ ಎಕ್ಸಾಂಪಲ್? ಟೇಕ್ 2 vectors. One is vector A and another one is vector B. He given the values of the both dot products. Right? He given example. The unit vector A is equal to x1 I cap plus y1 j cap plus k1 next z1 k. This is equation of 1 or vector A. Next vector B is equal to x2 I cap plus y2 j cap plus z2 k. Okay, next according to the condition or according to the relation of scalar product. Scalar product relations ಅನ್ನು ತಗೊಂಡು ಕ್ಯಾಲ್ಕುಲೇಷನ್ ಮಾಡ್ಕೊಳ್ರಿ. ಇಲ್ಲಿ ರೂಲ್ಸ್ ಗಳನ್ನು ಕೂಡ ಅಪ್ಲೈ ಮಾಡಬೇಕು. ಓಕೆ, ನೆಕ್ಸ್ಟ್ ವಾಟ್ ಈಸ್ ದ ಡಾಟ್ ಪ್ರಾಡಕ್ಟ್ ಆಫ್ 2 ವೆಕ್ಟರ್ಸ್? ವೆಕ್ಟರ್ A ಡಾಟ್ ವೆಕ್ಟರ್ B ಈಸ್ ಈಕ್ವಲ್ ಟು ವಾಟ್? x1 I cap ಪ್ಲಸ್ y1 j cap ಪ್ಲಸ್ z1 k. Dot product of vector B is equal to what? x2 I cap plus y2 j cap plus z2 k. Okay, next apply the rule of writing dot products of 2 unit vectors, then calculate the given problem. Right? Okay, next after simplification getting the final value, vector A dot vector B is equal to third ಹೋಮೋಜಿನಿಯಸ್. ಎರಡು ಯೂನಿಟ್ ವೆಕ್ಟರ್ಗಳು ಸೇಮ್ ಇದ್ರೆ ವ್ಯಾಲ್ಯೂ ಏನಾಗ್ತದೆ ನೋಡ್ರಿ. ಇಲ್ಲಿ x1 into x2 x1 into x2 ಪ್ರಾಡಕ್ಟ್ I cap dot I cap. Right? Okay, next first term multiply with the second. First term multiply first term ಆಯ್ತು. ಈಗ ಸೆಕೆಂಡ್ ಟರ್ಮ್ ನ ಮಲ್ಟಿಪ್ಲೈ ಮಾಡ್ಕೊಳ್ರಿ. ಪ್ಲಸ್ x1 into y2 I cap into j cap. I dot j dot is equal to what? 0. Right? Here 0. Plus next first and third one, x1 into z2 into I cap dot k cap. I cap dot k cap is equal to what? 0. Then 0 plus. Okay, next second one, y1 into j cap into x2 into I cap. J cap into I cap. J cap into I cap is equal to what? 0. Then the value becomes 0. Right? Okay, next second term, y1 j cap, y2 j cap, both are same. Then y1 into y2 into j cap dot j cap. Then third function, j cap dot k cap. J cap dot k cap is equal to 0. Then plus 0. Right? Okay, next last term, z1 k cap into x2 I cap. K cap dot I cap. K cap dot I cap is equal to 0. 0 plus second term, k cap dot j cap. K cap dot j cap is equal to 0. Then plus final value, z1 k cap, z2 k cap, both are homogeneous. K cap dot k cap is equal to 1. Finally it is written as z1 into z2 k cap dot k cap. Write the final value. Write the final value. What is the final value? Right? What is the final value? A dot vector B is equal to, right, I dot I is equal to 1, J dot J is equal to 1, K dot K is also equal to 1. Right? According to the rule, write the values. Then x1 into x2 plus y1 into y2 plus z1 into z2. This is the method of making the calculation of
2 ವೆಕ್ಟಾರ್ ಕ್ವಾಂಟಿಟೀಸ್ ಇನ್ ಸ್ಕೇಲಾರ್ ಪ್ರಾಡಕ್ಟ್. ರೈಟ್, ಆ ಸ್ಕೇಲಾರ್ ಪ್ರಾಡಕ್ಟ್ ಅಂತ ಬಂದ್ರೆ ಈ ರೀತಿ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ರೈಟ್, ಇದೇ ರೀತಿ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂತ ಬರಬೇಕು. ಇದು ಮೆಥಡ್ ಆಫ್ ಕ್ಯಾಲ್ಕುಲೇಟಿಂಗ್ ದ 2 ವೆಕ್ಟಾರ್ ಕ್ವಾಂಟಿಟೀಸ್ ಇನ್ ಸ್ಕೇಲಾರ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ರೈಟ್, ಓಕೆ. ನೆಕ್ಸ್ಟ್ ವಿ ಹ್ಯಾವ್ ಸಮ್ ಪ್ರಾಪರ್ಟೀಸ್. ಇದೇ ಒಂದು ಕಾನ್ಸೆಪ್ಟ್ ರಿಲೇಟೆಡ್ ಒಂದಿಷ್ಟು ಗುಣಲಕ್ಷಣಗಳು ಅಂತ. ಪ್ರಾಪರ್ಟೀಸ್ ಮೀನ್ಸ್ ಗುಣಲಕ್ಷಣಗಳು. ರೈಟ್, ಯಾವ ಒಂದು ಪ್ರಾಪರ್ಟಿಗಳಲ್ಲಿ ಬರ್ತವೆ, ಸ್ಕೇಲಾರ್ ಪ್ರಾಡಕ್ಟ್ ನಲ್ಲಿ ಯಾವ ಪ್ರಾಪರ್ಟಿಗಳನ್ನು ನಾವು ಸ್ಟಡಿ ಮಾಡಬಹುದು ಅಂತ ಹೇಳ್ತೀವಿ. ರೈಟ್, ಫ್ರಮ್ ದ ರಿಲೇಷನ್ ಆಫ್ ಎ ಡಾಟ್ ಬಿ ಇಸ್ ಈಕ್ವಲ್ ಟು ಎ ಬಿ ಕಾಸ್ ಥೀಟಾ, ಅದೇ ಒಂದು ರಿಲೇಷನ್ಸ್ ಅನ್ನ ಬೇಸ್ ಆಗಿ ಇಟ್ಕೊಂಡು ಒಂದಿಷ್ಟು ಪ್ರಾಪರ್ಟಿಗಳನ್ನು ನಾವಿಲ್ಲಿ ಸ್ಟಡಿ ಮಾಡ್ತೀವಿ. ವಾಟ್ ಇಸ್ ದ ಪ್ರಾಪರ್ಟೀಸ್ ಆಫ್ ಸ್ಕೇಲಾರ್ ಪ್ರಾಡಕ್ಟ್? ರೈಟ್, properties, important properties of scalar product. Right, any 2 properties ಅಂತ ಕೇಳಬಹುದು. 2 ಮಾರ್ಕ್ಸ್ ಗೆ ಒಂದು ಕ್ವೆಶ್ಚನ್ ಕೇಳಬಹುದು, 3 ಮಾರ್ಕ್ಸ್ ಗೆ ಕೇಳಬಹುದು, 5 ಮಾರ್ಕ್ಸ್ ಗೆ ಕೂಡ ಕೇಳ್ತಾರೆ. 5 ಪ್ರಾಪರ್ಟಿ ಗಳನ್ನು ಬರೀರಿ ಅಂತ. ಓಕೆ, what is the first property? ನೋಡಿ, we know that dot product relation A dot B is equal to AB cos theta ಅಂತ ತಗೊಂಡು. ಓಕೆ, ನೆಕ್ಸ್ಟ್ ಇಲ್ಲಿ the dot first property ಏನಾಗಬಹುದು? The dot product of 2 vectors obeys commutative law. The dot product of 2 vectors obeys commutative law. Commutative law ಅಂದ್ರೆ ಪರಿವರ್ತನೆಯ ನಿಯಮ, ಬದಲಾವಣೆ ನಿಯಮ ಅಂತ ಹೇಳ್ತೀವಿ. ರೈಟ್, ಡಾಟ್ ಪ್ರಾಡಕ್ಟ್ ಆಫ್ 2 ವೆಕ್ಟಾರ್ಸ್ ಓಬೇಸ್ ಕಮ್ಯುಟೇಟಿವ್ ಲಾ ಅಂದ್ರೆ ನೋಡಿ, ಇದು ವೆಕ್ಟಾರ್ ಎ ಡಾಟ್ ವೆಕ್ಟಾರ್ ಬಿ ಅಂತ. ಇದನ್ನು ನಾವು ರಿವರ್ಸ್ ಮಾಡಿದ್ರೆ ಬಿ ಡಾಟ್ ವೆಕ್ಟಾರ್ ಎ ಮಾಡಿದ್ರು ಕೂಡ ಬೋತ್ ವ್ಯಾಲ್ಯೂಸ್ ಆರ್ ಈಕ್ವಲ್. ಎರಡು ವ್ಯಾಲ್ಯೂಗಳು ಏನಾಗ್ತವೆ, ಸಮನಾಗಿರ್ತವೆ. ಇದಕ್ಕೆ ಏನಂತೀವಿ ನಾವು, ಪರಿವರ್ತನೆಯ ನಿಯಮ. ರೈಟ್, ಡಾಟ್ ಪ್ರಾಡಕ್ಟ್ ಆಫ್ 2 ವೆಕ್ಟಾರ್ಸ್ ಓಬೇಸ್ ಕಮ್ಯುಟೇಟಿವ್ ಲಾ, ಪರಿವರ್ತನೆಯ ನಿಯಮವನ್ನು ಇವು ಹೊಂದುತ್ತವೆ. ಏಕಂತಂದ್ರೆ ಎ ವೆಕ್ಟಾರ್ ಎ ಡಾಟ್ ವೆಕ್ಟಾರ್ ಬಿ ಇಸ್ ಈಕ್ವಲ್ ಟು ವೆಕ್ಟಾರ್ ಬಿ ಡಾಟ್ ಎ ಅಂದ್ರೆ ಎರಡು ಪ್ರಾಡಕ್ಟ್ ಮಾಡಿದ್ರ ವ್ಯಾಲ್ಯೂಗಳು ಏನಾಗಿರ್ತವ, ಸಮನಾಗಿರ್ತವೆ. ಹಾಗಾಗಿ ಇಟ್ ಓಬೇಸ್ ಕಮ್ಯುಟೇಟಿವ್ ಲಾ ಅಂತ ಹೇಳ್ತೀವಿ. ಇಸ್ ದ ಫಸ್ಟ್ ಪ್ರಾಪರ್ಟಿ. ಇಸ್ ಕ್ಲಿಯರ್? ಓಕೆ. ಸೆಕೆಂಡ್ ಪ್ರಾಪರ್ಟಿ ಏನು? ರೈಟ್, what is the second property? Means the dot product of a vector with itself. ಹೌದಾ, ಈಗ ಒಂದು ವೆಕ್ಟರ್ ಎ ಅಂತದೆ, ವೆಕ್ಟರ್ ಎ ಅನ್ನ ವೆಕ್ಟರ್ ಎ ಜೊತೆನೆ ಡಾಟ್ ಪ್ರಾಡಕ್ಟ್ ಮಾಡಿದ್ರ ವ್ಯಾಲ್ಯೂ ಏನಾಗಬಹುದು? ರೈಟ್, ದ ವ್ಯಾಲ್ಯೂ ಈಸ್ ಈಕ್ವಲ್ ಟು ಸ್ಕ್ವೇರ್ ಆಫ್ ಇಟ್ಸ್ ಮ್ಯಾಗ್ನಿಟ್ಯೂಡ್. ವ್ಯಾಲ್ಯೂ ಸ್ಕ್ವೇರ್ ಆಫ್ ದ ಮ್ಯಾಗ್ನಿಟ್ಯೂಡ್ ಆಗಿದೆ. ರೈಟ್, ದ ಡಾಟ್ ಪ್ರಾಡಕ್ಟ್ of vector with itself gives the square of the magnitude of that vector or square of its magnitude. ಸ್ಕ್ವೇರ್ ಆಫ್ ಇಟ್ಸ್ ಮ್ಯಾಗ್ನಿಟ್ಯೂಡ್ ಅಂತಂದ್ರೆ ಇವಾಗ ವೆಕ್ಟರ್ ಎ ಡಾಟ್ ವೆಕ್ಟರ್ ಎ ಅಂತ ಯಾವಾಗ ಕಂಡೀಷನ್ ಅಪ್ಲೈ ಆಗುತ್ತೆ ಅಂದ್ರೆ ಥೀಟಾ ಇಸ್ ಈಕ್ವಲ್ ಟು 0 ಡಿಗ್ರಿ, both are exactly parallel to each other, then both vectors are same. A dot b is equal to a ಅಂತ ಬರೀತೀವಿ or a ಸ್ಕ್ವೇರ್ ಅಂತ ಕೂಡ ಬರೀಬಹುದು. ಇನ್ ಕೇಸ್ ನಾವು ಥೀಟಾ ಇಸ್ ಈಕ್ವಲ್ ಟು ಹಂಗ ಬರೆದ್ರ cos 0 ಡಿಗ್ರಿ, cos 0 is equal to 1, then a dot e ಅಂದ್ರೆ a square ಅಂತ. Right, the dot product of vector with itself gives the square of the magnitude or it is also written. ಇದನ್ನ ಇನ್ನೂ ಕೂಡ ಬರೀಬಹುದು. ಹಿಂಗೆ ಬರೀಬಹುದು ಅಂತಂದ್ರೆ a is equal to ಸ್ಕ್ವೇರ್ ಈ ಕಡೆ ಬಂದ್ರೆ ಏನಾಗ್ತದೆ ರೂಟ್ ಆಫ್ ವೆಕ್ಟರ್ a ಡಾಟ್ ವೆಕ್ಟರ್ e ಅಂತ ಕೂಡ ಬರೀಬಹುದು. ಇನ್ನೂ ಕೂಡ ರಿಪ್ರೆಸೆಂಟ್ ಮಾಡ್ತೀವಿ. Is clear? Okay, this is the second property. ಎರಡನೇ ಗುಣಲಕ್ಷಣ. ಥರ್ಡ್ ಪ್ರಾಪರ್ಟಿ ಏನು? ರೈಟ್, the dot product
the dot product of two mutually perpendicular vectors. Two mutually perpendicular vector is 0. Not mutually perpendicular means theta is equal to ಎಷ್ಟು ತಗೋಬಹುದು ನಾವು ಇಲ್ಲಿ 90 ಡಿಗ್ರಿ. ಇಲ್ಲ ಎರಡು ವೆಕ್ಟರ್ ಕ್ವಾಂಟಿಟಿ ಇದೆ ರೈಟ್. ಒಂದು ಕ್ವಾಂಟಿಟಿ ಹಿಂಗದೆ ಇನ್ನೊಂದು ಕ್ವಾಂಟಿಟಿ ಈ ರೀತಿ that makes an angle theta 90 degree ಇತ್ತು. Then what is the dot product of two vectors? The value ಏನಾಗ್ತದೆ ನೋಡ್ರಿ vector is equal to 0. ಅದನ್ನ ಹೆಂಗೆ ತಗೋತೀವಿ ವ್ಯಾಲ್ಯೂ 0 ಅಂತಂದ್ರೆ ಇವಾಗ right vector a dot vector b is equal to we know the relation ab cos theta right. Here theta is equal to how much 90 degree ಅಂತ ಕೊಟ್ಟ. perpendicular ಅಂದ್ರೆ ಒಂದಕ್ಕೊಂದು ಲಂಬವಾಗಿ ಲಂಬಕೋನ ಅಂದ್ರೆ ಎಷ್ಟು ಬರ್ತದೆ ಡಿಗ್ರಿ 90 ಡಿಗ್ರಿ 90 ಡಿಗ್ರಿ ಅಂತ ಬರ್ತದೆ. ಓಕೆ ನೆಕ್ಸ್ಟ್ ab cos 90 is equal to ಏನಾಗ್ತದೆ ವ್ಯಾಲ್ಯೂ 0. cos 90 is equal to 0, then the value becomes 0. Finally a vector a dot vector b is equal to 0. This is the third property of the scalar product. Is clear? Is clear aita? Okay, next one fourth property ನಾವೇನು ಬರೆಯಬಹುದು fourth property. Right. Fourth property. What is the fourth property? Both the vectors are collinear. Right? Both vectors are collinear. Collinear means both are, that is parallel or anti-parallel. Parallel or anti-parallel. Parallel ಇರ್ಬೋದು or anti-parallel ಇರ್ಬೋದು. Right? Parallel ಅಂತಂದ್ರೆ ಇದು both travels in the same direction. Anti-parallel ಅಂತಂದ್ರೆ ಒಂದು ಈ ಕಡೆ ಹೋಗಿದ್ರೆ ಇನ್ನೊಂದು ಅದ್ರ ಅಪೋಸಿಟ್ ಆಗಿ ಹೋಗ್ತಾವ ಬಟ್ ಮೇಕ್ಸ್ an angle theta is equal to ಎಷ್ಟು ಇರ್ತದ 0 ಡಿಗ್ರಿನೇ ಇದೆ. ಇಲ್ಲಿ 0 ಡಿಗ್ರಿ ತಗೋತೀವಿ ಬಟ್ ಈ ಎರಡು ಅಪೋಸಿಟ್ ಇದ್ದ ಸಲುವಾಗಿ theta is equal to ತಗೋತೀವಿ ನಾವು 180 ಡಿಗ್ರಿ ಅಂತ ಕನ್ಸಿಡರ್ ಮಾಡ್ತೀವಿ. ಇಸ್ ಕ್ಲಿಯರ್? ಓಕೆ. ಇನ್ ದಿಸ್ ಕಂಡೀಷನ್ theta is equal to ಏನಾಗಿರ್ತದ 0 ಡಿಗ್ರಿ ಆಗಿರ್ತದೆ. ಈ ಒಂದು ಕಂಡೀಷನ್ ಅಲ್ಲ theta is equal to 180 ಡಿಗ್ರಿ ಆಗಿದೆ. Okay, next according to the relation, according to the a dot vector b is equal to ab cos theta ಅಂತ ಬರುತ್ತೆ. ಹಂಗಾದ್ರೆ ಫಸ್ಟ್ ಒನ್ ಇನ್ ಪ್ಯಾರಲಲ್, ಫಾರ್ ಪ್ಯಾರಲಲ್ ರೈಟ್ ವೆಕ್ಟರ್ಸ್ ಗಳು ಪ್ಯಾರಲಲ್ ಫಾರ್ಮ್ ನಲ್ಲಿ ಇತ್ತು ರೈಟ್. ಒಂದಕ್ಕೊಂದು ಪ್ಯಾರಲಲ್ ಇದ್ರ ಅವಾಗ ನಾವು theta is equal to ಅಂತ ತಗೋತೀವಿ 0 ಡಿಗ್ರಿ. ದೆನ್ ವಾಟ್ ಈಸ್ ದ ಡಾಟ್ ಪ್ರಾಡಕ್ಟ್ a dot b is equal to ಏನಾಗಿರುತ್ತೆ ವ್ಯಾಲ್ಯೂ ab, right? The two parallel vectors forms the scalar product is equal to product of the magnitude of the given vectors, right? Product of the magnitude of the given vectors. ಕೊಟ್ಟಿರ್ತಕ್ಕಂತ ಎರಡು ವೆಕ್ಟರ್ಗಳನ್ನ ನಾವು ಸ್ಕೇಲಾರ್ ಪ್ರಾಡಕ್ಟ್ ಮಾಡಿದ್ರ ಪ್ಯಾರಲಲ್ ಇದ್ದಿರ್ತಕ್ಕಂತ ಎರಡು ವೆಕ್ಟರ್ಸ್ ಗಳನ್ನ theta is equal to 0 ಡಿಗ್ರಿ ನಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡಿದ್ರ ಆ ಬಂದಿರತಕ್ಕಂತ ವ್ಯಾಲ್ಯೂ ಏನಾಗಿರುತ್ತೆ ಅಂದ್ರೆ ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ದ ಗಿವನ್ ವೆಕ್ಟರ್ಸ್ ಅಂದ್ರೆ ಕೊಟ್ಟಿರ್ತಕ್ಕಂತ ವೆಕ್ಟರ್ಸ್ ಗಳ ಮೌಲ್ಯಗಳಿಗೆ ಅದು ಸಮನಾಗಿರುತ್ತೆ. ಅಂದ್ರೆ ಗುಣಲಬ್ಧಕ್ಕೆ ಮೌಲ್ಯಗಳ ಗುಣಲಬ್ಧಕ್ಕೆ ಅದು ಸಮನಾಗಿರುತ್ತೆ ರೈಟ್. ಓಕೆ, ಸೆಕೆಂಡ್ ಒನ್ ಆಂಟಿ ಪ್ಯಾರಲಲ್ ಅಂತ ತಗೊಂಡ್ರ theta is equal to ಏನಾಗಿರುತ್ತಲ್ರಿ 180 ಡಿಗ್ರಿ ಅಂತ ತಗೊಂಡ್ರ. then vector a dot vector b is equal to ab ಅಂತ ತಗೊಳ್ತೀವಿ. ಇನ್ನೊಂದಿಲ್ಲಿ 1 ಅಂತ ಬರೆದ್ರೆ ab ಅಂತ ಬರ್ತೀವಿ. ಇನ್ ಕೇಸ್ ನಾವು 180 ಡಿಗ್ರಿ cos 180 ಡಿಗ್ರಿ is equal to -1 ಅಂತ ತಗೋತೀವಿ. here also value becomes same but a sign is important. ಈಗ ನಾವು sign ನೆಗೆಟಿವ್ ಅಂತ ತಗೋತೀವಿ. ನೆಗೆಟಿವ್ means opposite in direction. ನೆಗೆಟಿವ್ indicates opposite direction ಅಂತ ಹೇಳ್ತೀವಿ. finally it is now modulus ಆಗಿ ಬರೆದ್ರೆ ವೆಕ್ಟರ್ ಮಾಡ್ಯುಲಸ್ ಆಫ್ ವೆಕ್ಟರ್ a dot ವೆಕ್ಟರ್ b is equal to ab ಅಂದ್ರೆ ನೆಗೆಟಿವ್ ವ್ಯಾಲ್ಯೂ ಕೂಡ ನಾವು ಮಾಡ್ಯುಲಸ್ ನಲ್ಲಿ
ಪಾಸಿಟಿವ್ ಅಂತ ಕನ್ಸಿಡರ್ ಮಾಡಿ. ದಿಸ್ ಇಸ್ ದ ಫೋರ್ತ್ ಪ್ರಾಪರ್ಟಿ. ಇಟ್ಸ್ ಕ್ಲಿಯರ್, ರೈಟ್? ದ ಫೋರ್ತ್ ಪ್ರಾಪರ್ಟಿ ಆಫ್ ದ ಸ್ಕೇಲಾರ್ ಪ್ರಾಡಕ್ಟ್ ಆಫ್ ಟು ವೆಕ್ಟರ್ಸ್. ಓಕೆ, ಲಾಸ್ಟ್ ಇನ್ನೊಂದು ಪ್ರಾಪರ್ಟಿ, ಇಟ್ಸ್ ಅ ಲಾಸ್ಟ್ ಪ್ರಾಪರ್ಟಿ. ಏನಪ್ಪಾ ಅಂತಂದ್ರೆ the dot product of two vectors obeys distributive law ಅಂತಂದ್ರೆ ವಿಭಾಜಕ ನಿಯಮ ಅಂತ ಹೇಳಿದ್ರೆ, ಅಂದ್ರೆ ಡಾಟ್ ಪ್ರಾಡಕ್ಟ್ ಅನ್ನ ವಿಭಜನೆ ಮಾಡಿದ್ರು ಕೂಡ ವ್ಯಾಲ್ಯೂ ಏನಾಗಿರ್ತದೆ, ಸೇಮ್ ಆಗಿರುತ್ತೆ. ಹೌದಾ? ವ್ಯಾಲ್ಯೂ ಸಮನಾಗಿರುತ್ತೆ ಅಂತ ಹೇಳ್ತೀವಿ, ಮೌಲ್ಯ ಸಮನಾಗಿರುತ್ತೆ. ಹೆಂಗ್ ಬರೀಬಹುದು ಇದನ್ನು? ವೆಕ್ಟಾರ್ ಎ ಡಾಟ್ ವೆಕ್ಟಾರ್ ಬಿ ಪ್ಲಸ್ ವೆಕ್ಟಾರ್ ಸಿ ಇಸ್ ಈಕ್ವಲ್ ಟು ವೆಕ್ಟಾರ್ ಎ ಡಾಟ್ ವೆಕ್ಟಾರ್ ಬಿ ಪ್ಲಸ್ ವೆಕ್ಟಾರ್ ಎ ಡಾಟ್ ವೆಕ್ಟಾರ್ ಸಿ. ರೈಟ್? ಕೊಟ್ಟಿರ್ತಕ್ಕಂಥ ರಿಲೇಷನ್, ಈ ಒಂದು ಇಕ್ವೇಶನ್ ನಾವು ಡಿವೈಡ್ ಮಾಡಿ ಬರೆದ್ರು ಕೂಡ ಆ ವ್ಯಾಲ್ಯೂ ಏನಾಗಿರುತ್ತೆ, ಎರಡು ಸಮನಾಗಿರ್ತವೆ ಅಂತ ಹೇಳಿ. ಸಮನಾಗಿರ್ತವೆ ಅಂತಂದ್ರೆ ಇಟ್ ಓಬೇಸ್. Right? Dot product of two vectors obeys distributive law. ಅಂದ್ರೆ ವಿಭಾಜಕ ನಿಯಮವನ್ನ ಇದು ಅನ್ವಯಿಸ್ತದೆ. ಹೌದಾ? ಸ್ಕೇಲಾರ್ ಪ್ರಾಡಕ್ಟ್ ಮಾಡಬೇಕಾದ್ರೆ ಸ್ಕೇಲಾರ್ ಪ್ರಾಡಕ್ಟ್ ಆಫ್ ಟು ವೆಕ್ಟರ್ಸ್ ನ ತಗೊಂಡ್ರ ಅಲ್ಲಿ ನಾವು ಡಿವಿಷನ್ ರೂಲ್ ಫಾಲೋ ಮಾಡಿದ್ರು ಕೂಡ ಅಲ್ಲಿ ಆನ್ಸರ್ ಏನಾಗಿರ್ತದೆ, ಸಮನಾಗಿರ್ತದೆ. ತಿಳಿತಾ? ಇದಕ್ಕೆ ನಾವು ಡಾಟ್ ಪ್ರಾಡಕ್ಟ್ ಆಫ್ ಟು ವೆಕ್ಟರ್ಸ್ ಓಬೇಸ್ ಡಿಸ್ಟ್ರಿಬ್ಯೂಟಿವ್ ಲಾ ಅಂತ ಹೇಳ್ತೀವಿ, ವಿಭಾಜಕ ನಿಯಮ ಅಂತ ಕರಿತೀವಿ. ಕಲ್ತಿರ್ತೀವಿ, ಆಲ್ರೆಡಿ ಗೊತ್ತು ನಮ್ಗೆ. ಆ ವಿಭಜನೆ ಮಾಡಿದ್ರು ಕೂಡ ಆ ಒಂದು ಎರಡು ಕಡೆ ಏನಾಗಿರ್ತದೆ, ವ್ಯಾಲ್ಯೂ ಸಮನಾಗಿರ್ತದೆ, ಈಕ್ವಲ್ ಅಂತ ಹೇಳ್ತೀವಿ. ಟೋಟಲಿ 5 ಪ್ರಾಪರ್ಟೀಸ್ ಅನ್ನು ನಾವಿಲ್ಲಿ ಸ್ಕೇಲಾರ್ ಪ್ರಾಡಕ್ಟ್ ನಲ್ಲಿ ಸ್ಟಡಿ ಮಾಡ್ತೀವಿ. ಇಲ್ಲಿ ಸ್ಕೇಲಾರ್ ಪ್ರಾಡಕ್ಟ್ ಅಂದ್ರೆ ಏನು, ಆಮೇಲೆ ಪ್ರಾಪರ್ಟೀಸ್ ಗಳನ್ನು ಬರೀರಿ ಅಂತ ಕ್ವಶನ್ಸ್ ಕೇಳ್ತಾರ. ಅದಕ್ಕಾಗಿ ಈ ಒಂದು ಕಾನ್ಸೆಪ್ಟ್ ಇಂಪಾರ್ಟೆಂಟ್. ಓಕೆ, ಇವಾಗ ನಾವು ಒನ್ ಬೈ ಒನ್ ಟರ್ಮ್ಸ್ ಗಳನ್ನ ಎಕ್ಸ್ಪ್ಲೇನ್ ಮಾಡ್ಕೊಂತ ಬರೋಣ. ಓಕೆ, ವಾಟ್ ಈಸ್ ದ ಫಸ್ಟ್ ಫಿಸಿಕಲ್ ಕ್ವಾಂಟಿಟಿ? ಫಸ್ಟ್ ಫಿಸಿಕಲ್ ಕ್ವಾಂಟಿಟಿ ಏನಂತಂದ್ರೆ ವರ್ಕ್ ಅಂತ ಹೇಳ್ತೀವಿ. ವರ್ಕ್ ಅಂತ ಹೇಳ್ತೀವಿ, ರೈಟ್? ವರ್ಕ್ ಅಂತ ಬಂದ್ರ, ಹೌದಾ, ಕೆಲಸ ಅಂತ ಬಂದ್ರ ಅದನ್ನೇ ನಾವೇನ್ ಮಾಡಬೇಕು, ಒಂದು ಬಲವನ್ನ ಪ್ರಯೋಗ ಮಾಡಲೇಬೇಕು. ಹೌದಾ? ಇದು ನ್ಯೂಟನ್ಸ್ ಲಾದಿಂದ ನಾವು ಸ್ಟಡಿ ಮಾಡಿದ್ವಿ ಆಲ್ರೆಡಿ. ಹೌದಾ? ನ್ಯೂಟನ್ಸ್ ಲಾದಿಂದ ಸ್ಟಡಿ ಮಾಡಿರ್ತಕ್ಕಂಥ ಒಂದು ಬಲವನ್ನ, ಆ ಒಂದು ಫೋರ್ಸ್ ಅನ್ನ ನಾವು ಬಾಡಿ ಮೇಲೆ ಆಕ್ಟ್ ಮಾಡಿದ್ಮೇಲೆ, ದ ಫೋರ್ಸ್ ಆಕ್ಟಿಂಗ್ ಆನ್ ಎ ಬಾಡಿ, ದ ಬಾಡಿ ಕವರ್ಸ್ ಸಮ್ ಡಿಸ್ಟೆನ್ಸ್ ಆರ್ ಇಟ್ ಮೂವ್ ಸಮ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ, ರೈಟ್? ಓಕೆ, ನೆಕ್ಸ್ಟ್ ನಾವು ಯಾವ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಅನ್ನ ಅಪ್ಲೈ ಮಾಡಿರ್ತೀವಿ ಅದೇ ಡೈರೆಕ್ಷನ್ ದಾಗ ಏನಾಗ್ತದೆ, ಆ ಬಾಡಿ ಡಿಸ್ಪ್ಲೇಸ್ಮೆಂಟ್ ಆಗ್ತದ, ರೈಟ್? ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗ ಮಾಡಿದ ಮೇಲೆ ಆ ವಸ್ತು ಏನಾಗ್ತದ, ಸ್ಥಳಾಂತರ ಆಗ್ತದ, ರೈಟ್? ಯಾವ ದಿಕ್ಕಿನಲ್ಲಿ ಸ್ಥಳಾಂತರ ಆಗ್ತದ, ಫೋರ್ಸ್ ಯಾವ ದಿಕ್ಕಿನಲ್ಲಿ ಅದರ ಮೇಲೆ ನಾವು ಪ್ರಯೋಗ ಮಾಡಿವಿ ಅದೇ ದಿಕ್ಕಿನಲ್ಲಿ ಏನಾಗ್ತದೆ, ಆ ಒಂದು ವಸ್ತು ಸ್ಥಳಾಂತರ ಆಗ್ತದ, ರೈಟ್? ಇವಾಗ ನಾವಿಲ್ಲಿ ಆ ಒಂದು ಅಪ್ಲೈ ಮಾಡಿರ್ತಕ್ಕಂಥ ಒಂದು ಫೋರ್ಸು, ಅದು ಮೊಮೆಂಟ್ ಆಗಿರ್ತಕ್ಕಂಥ ಒಂದು ಡಿಸ್ಪ್ಲೇಸ್ಮೆಂಟ್, ಇವೆರಡನ್ನ ನಾವು ಪ್ರೊಡಕ್ಟ್ ಮಾಡಿದ್ರ ನಮಗೆ ಸಿಗ್ತಕ್ಕಂಥ ವ್ಯಾಲ್ಯೂನೇ ವರ್ಕ್ ಆಗಿರ್ತದೆ. ವಾಟ್ ಈಸ್ ಅ ವರ್ಕ್ ಮೀನ್ಸ್ ದ ಪ್ರೊಡಕ್ಟ್ ಆಫ್ applied force and the displacement. The product of applied force and the displacement. ಇವಾಗ ನಾವು ಫೋರ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಬೋತ್ ಆರ್ ವೆಕ್ಟಾರ್ ಕ್ವಾಂಟಿಟಿ. ಹೌದಾ? ಇವಾಗ ನೋಡಿ, ಅಲಾಂಗ್ ದಿ ಹಾರಿಜಾಂಟಲ್ ಸರ್ಫೇಸ್ ಆಬ್ಜೆಕ್ಟ್ ಏನಾಗ್ಲತ್ತದ, ಮೂವ್ ಆಗ್ಲತ್ತದ. ಹಾಗಾಗಿ ನಾವು ಹಾರಿಜಾಂಟಲ್ ಕಾಂಪೋನೆಂಟ್ ಅನ್ನೇ ತಗೋತೀವಿ. ಇವಾಗ ನಾವು ಯಾವುದೇ ಒಂದು ಆಕ್ಸಿಸ್ ಅನ್ನ ರಿಪ್ರೆಸೆಂಟ್ ಮಾಡಬೇಕಾದ್ರ ಎರಡು ಕಾಂಪೋನೆಂಟ್ಸ್ ಗಳನ್ನ ತಗೋತೀವಿ, ರೈಟ್? One is a horizontal component and another one is a vertical component ಅಂತ ತಗೋತೀವಿ, ರೈಟ್? ಮೇಕ್ಸ್ an angle theta, ರೈಟ್? ಯಾವಾಗಲೂ ಹಾರಿಜಾಂಟಲ್ ಕಾಂಪೋನೆಂಟ್ ಏನು ತಗೋತೀವಿ ನಾವು, cos theta ಅಂತಾನೆ ತಗೋತೀವಿ. ವರ್ಟಿಕಲ್ ಕಾಂಪೋನೆಂಟ್ ಏನು ತಗೋತೀವಿ, sin theta ಅಂತ ತಗೋತೀವಿ. ಈ ಒಂದು ವೆಕ್ಟರ್ ಫೋರ್ಸ್ ರಿಪ್ರೆಸೆಂಟ್ ಮಾಡಿದ್ರ f cos theta ತಗೋತೀವಿ, ರೈಟ್? ಈ ವೆಕ್ಟರ್ ಫೋರ್ಸ್ ರಿಪ್ರೆಸೆಂಟ್ ಮಾಡಿದ್ರ f cos theta ಅಂತ ತಗೋತೀವಿ. ವಿದ್ಯಾರ್ಥಿ, ಕಾಂಪೋನೆಂಟ್ಸ್ ಆಫ್ ಫೋರ್ಸ್ ಇನ್ ಹಾರಿಜಾಂಟಲ್ ಅಂಡ್ ವರ್ಟಿಕಲ್ ಅಂತ ಹೇಳ್ತೀವಿ, ಆಯ್ತಾ? ಫೋರ್ಸ್ ಕಾಂಪೋನೆಂಟ್ ವರ್ಟಿಕಲ್ ಮತ್ತೆ ಹಾರಿಜಾಂಟಲ್ ಅದ. ಬಟ್ ಈ ಒಂದು ವರ್ಕ್ ಆಗ್ಬೇಕಾದ್ರ ಯಾವ ಕಾಂಪೋನೆಂಟ್ ತಗೋತೀವಿ ನಾವು, ಹಾರಿಜಾಂಟಲ್ ಕಾಂಪೋನೆಂಟ್ ಅನ್ನೇ ತಗೋತೀವಿ. ಯಾಕಂತ ಕೇಳಿದ್ರ ಹಾರಿಜಾಂಟಲ್ ಕಾಂಪೋನೆಂಟ್ ಆಬ್ಜೆಕ್ಟ್ ಅನ್ನ ಡಿಸ್ಪ್ಲೇಸ್ ಮಾಡತದ,
right? This is the product of component of force along the direction of displacement and the displacement, right? ಎರಡನ್ನ ಪ್ರಾಡಕ್ಟ್ ಮಾಡಿದ್ರ ನಮ್ಗೆ ವರ್ಕ್ ಅನ್ನೋ ಕಾನ್ಸೆಪ್ಟ್ ಸಿಗ್ತದೆ. ವರ್ಕ್ ಅನ್ನೋ ಫಿಸಿಕಲ್ ಕ್ವಾಂಟಿಟಿ ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಬೋದು. ಓಕೆ, ಲೆಟ್ ದ ಡೆಫಿನಿಷನ್. ವಾಟ್ ಈಸ್ ಅ ವರ್ಕ್? the product of component of applied force in the direction of displacement, in the direction of displacement and in the direction of displacement and the displacement of a body and the displacement, right? Generally the product of applied force and the displacement is known as work ಅಂತ ಹೇಳ್ತೀವಿ. ಬಟ್ ಇಲ್ಲಿ ಅಪ್ಲೈ ಮಾಡಿರ್ತಕ್ಕಂಥ ಬಲ, ಹೌದಾ, ಏನು ಪ್ರಯೋಗ ಮಾಡಿವಲ್ಲ ಆ ಒಂದು ಬಲ, ಆ ಬಲ ಯಾವ ಡೈರೆಕ್ಷನ್ ಆಗದ, ಯಾವ ದಿಕ್ಕಿನಾಗದ, ಅದು ಯಾವ ರೀತಿ ಸ್ಥಳಾಂತರ ಆಗಿದೆ, ಆ ಒಂದು ವಸ್ತು ಯಾವ ಸ್ಥಳಾಂತರ ಆಗ್ಯದಲ್ಲ ಆ ಸ್ಥಳಾಂತರದ ದಿಕ್ಕಿನಲ್ಲೇ ಆಬ್ಜೆಕ್ಟ್ ಏನಾಗಿರ್ತದೆ, ಡಿಸ್ಪ್ಲೇಸ್ಮೆಂಟ್ ಆಗ್ಲತ್ತದ ಅಂತ ಹೇಳ್ತೀವಿ, ರೈಟ್? ದಿಸ್ ಇಸ್ ದ ಡೆಫಿನಿಷನ್. ಅಪ್ಲೈ ಮಾಡಿರ್ತಕ್ಕಂಥ ಒಂದು ಫೋರ್ಸು ಅದು ಎಷ್ಟು ಸ್ಥಳಾಂತರ ಆಗಿದೆ, ಡಿಸ್ಪ್ಲೇಸ್ಮೆಂಟ್. ಆ ಎರಡೂ ವ್ಯಾಲ್ಯೂಗಳನ್ನ ನಾವು ಪ್ರಾಡಕ್ಟ್ ಮಾಡಿದ್ರ ನಮಗೇನು ಸಿಗ್ತದೆ, ವರ್ಕ್ ಅನ್ನೋ ಕಾನ್ಸೆಪ್ಟ್ ಸಿಗ್ತದೆ, ವರ್ಕ್ ಅನ್ನೋ ವ್ಯಾಲ್ಯೂ ಸಿಗ್ತದೆ. ವಾಟ್ ಈಸ್ ಅ ವರ್ಕ್? ವರ್ಕ್ ಈಸ್ ಅ ಡಿಫೈನ್ಡ್ ಆಸ್ ದ ಪ್ರಾಡಕ್ಟ್ ಆಫ್ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಫೋರ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಅನ್ನ ಪ್ರಾಡಕ್ಟ್ ಮಾಡಿದ್ರೆ ನಮಗೆ ಸಿಗ್ತಕ್ಕಂಥ ವ್ಯಾಲ್ಯೂ ವರ್ಕ್ ಆಗಿರ್ತದೆ. ಬಟ್ ಇಲ್ಲಿ ಹಾರಿಜೆಂಟಲ್ ಇದು ಸಲುವಾಗಿ ನಾವು ಹಾರಿಜೆಂಟಲ್ ಕಾಂಪೋನೆಂಟ್ ಅನ್ನ ಮೆನ್ಷನ್ ಮಾಡ್ತೀವಿ. ಯಾಕೆ ಮೆನ್ಷನ್ ಮಾಡ್ತೀವಿ ಅಂತಂದ್ರೆ ಫೋರ್ಸ್ ಈಸ್ ಎ ವೆಕ್ಟಾರ್ ಕ್ವಾಂಟಿಟಿ ಅಂಡ್ ಆಲ್ಸೋ ಡಿಸ್ಪ್ಲೇಸ್ಮೆಂಟ್ ಈಸ್ ಆಲ್ಸೋ ವೆಕ್ಟಾರ್ ಕ್ವಾಂಟಿಟಿ. ಪ್ರಾಡಕ್ಟ್ ಆಫ್ ಬೋತ್ ದ ವೆಕ್ಟಾರ್ ಕ್ವಾಂಟಿಟೀಸ್ ಫಾರ್ಮ್ಸ್ ದ ಸ್ಕೇಲಾರ್ ಕ್ವಾಂಟಿಟಿ. ಲಾಸ್ಟ್ ನಲ್ಲಿ ಹೇಳಿದ್ರು, ಬಟ್ ಅದೇ ಒಂದು ಡೆಫಿನೇಷನ್ ಗೆ ಅಪ್ಲೈ ಆಗ್ತದೆ, ರೈಟ್? ಇದನ್ನ ಹೆಂಗ್ ಬರೀಬಹುದು ನೋಡಿ, ಅಕಾರ್ಡಿಂಗ್ ಟು ದ ಡೆಫಿನೇಷನ್ ಜಸ್ಟ್ ನಾವೊಂದು ಡಯಾಗ್ರಾಮೆಟಿಕ್ ರೀಪ್ರೆಸೆಂಟೇಷನ್ ಕೊಡ್ತೀನಿ, ರೈಟ್? ಡಯಾಗ್ರಾಮೆಟಿಕ್ ರೀಪ್ರೆಸೆಂಟೇಷನ್. ಈ ಒಂದು ಬಾಡಿಯಲ್ಲಿ ಒಂದು ಆಬ್ಜೆಕ್ಟ್ ಅನ್ನು ತಿಳ್ಕೊಂಡು, ರೈಟ್? ಇದ್ರ ಮೇಲೆ ನಾವು ಫೋರ್ಸ್ ಅನ್ನು ಅಪ್ಲೈ ಮಾಡಿ, ಬಲವನ್ನು ಅಪ್ಲೈ ಮಾಡಿ. ಈ ಎರಡು ಕಾಂಪೋನೆಂಟ್ಗಳು ಬರ್ತವೆ. ಒನ್ ಈಸ್ ಹಾರಿಜೆಂಟಲ್ ಕಾಂಪೋನೆಂಟ್ ಅಂಡ್ ಅನದರ್ ಒನ್ ಈಸ್ ವರ್ಟಿಕಲ್ ಕಾಂಪೋನೆಂಟ್. ಇದು ವರ್ಟಿಕಲ್ ಕಾಂಪೋನೆಂಟ್ ನೋಡಿ, ಮೇಕ್ಸ್ ಎನ್ ಆಂಗಲ್ 90 ಡಿಗ್ರಿ ಅಂತ ಹೇಳ್ತಾರೆ, ರೈಟ್? ಓಕೆ, ನೆಕ್ಸ್ಟ್ ಇಲ್ಲಿ ಹಾರಿಜೆಂಟಲ್ ಕಾಂಪೋನೆಂಟ್ ಏನು ತಗೋಬಹುದು ನಾವು, ಎಫ್ ಕಾಸ್ ಥೀಟಾ. ಈ ಮೆನ್ಷನ್ ಮಾಡಿ ಇದೇ ರೀತಿ ಇಲ್ಲಿ ತಗೋಬಹುದು. ಇಲ್ಲಿ ವರ್ಟಿಕಲ್ ಕಾಂಪೋನೆಂಟ್ ಏನಾಗಿರ್ತದ, ಎಫ್ ಸೈನ್ ಥೀಟಾ ಆಗಿರ್ತದ, ಮೇಕ್ಸ್ ಎನ್ ಆಂಗಲ್ ಥೀಟಾ. ಬಟ್ ರಿಸಲ್ಟೆಂಟ್ ಫೋರ್ಸ್ ನಾವು ಎಫ್ ಅಂತ ಮೆನ್ಷನ್ ಮಾಡ್ತೀವಿ. ಅಂದ್ರೆ ಇದಕ್ಕಿಂತ ಲೆಸ್ ಇದ್ರೆ ಇಟ್ ಈಸ್ ಹಾರಿಜೆಂಟಲ್, ಇದಕ್ಕಿಂತ ಗ್ರೇಟರ್ ಇದ್ರೆ ಇಟ್ ಈಸ್ ಸೈನ್ ಥೀಟಾ, ರೈಟ್? ವರ್ಟಿಕಲ್ ಅಂತ ಮೆನ್ಷನ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಆಬ್ಜೆಕ್ಟ್ ಮೊದಲು ಇಲ್ಲಿಂದ ಡಿಸ್ಪ್ಲೇಸ್ ಆಗಿದೆ, ಅಂದ್ರೆ ಇಲ್ಲಿಂದ ಡಿಸ್ಪ್ಲೇಸ್ಮೆಂಟ್ ಸೆಂಟರ್ ಆಫ್ ದ ಆಬ್ಜೆಕ್ಟ್ ಇದಕ್ಕೆ ನಾವು ಡಿ ಅಂತ ಮೆನ್ಷನ್ ಮಾಡ್ತೀವಿ. ಡಿ ಇಸ್ ದ ಡಿಸ್ಪ್ಲೇಸ್ಮೆಂಟ್, ರೈಟ್? ವೇರ್ ಎಫ್ ಇಸ್ ವಾಟ್, ಅಪ್ಲೈಡ್ ಫೋರ್ಸ್, ರೈಟ್? ಓಕೆ, ನೆಕ್ಸ್ಟ್ ನಾವೇನು ತಗೋಬಹುದು, ಡಿ. ಡಿ ಇಸ್ ದ ಡಿಸ್ಪ್ಲೇಸ್ಮೆಂಟ್, ಆಫ್ ದ ಬಾಡಿ, right? Okay, next theta, it is an angle between force and displacement, right? Angle between the direction of F and between direction of F and. Okay, next here F cos theta antana horizontal component of force, horizontal component of force, right? F sin theta is a vertical component of force, ಕಾಂಪೊನೆಂಟ್ ಅಂತಂದ್ರೆ ಭಾಗ. ಈ ಎರಡು ಭಾಗಗಳ, ಒಂದು ಸಮತಲ, ಇನ್ನೊಂದು ಲಂಬಕೋನೀಯ ಭಾಗ ಇರ್ತದೆ. ಇದಕ್ಕೆ ನಾವು ಪರ್ಪೆಂಡಿಕ್ಯುಲರ್ ಒಂದು ಕಾಂಪೊನೆಂಟ್ ಎಫ್ ಸೈನ್ ತಗೋತೀವಿ, ಹಾರಿಜಾಂಟಲ್ ಎಫ್ ಕಾಸ್ ತಗೋತೀವಿ. ಇವಾಗ ನಾವು ಅಕಾರ್ಡಿಂಗ್ ಟು ದ ಡೆಫಿನಿಷನ್ ದ ವಾಟ್ ಈಸ್ ದ ವರ್ಕ್ ಈಸ್ ಈಕ್ವಲ್ ಟು ಹೆಂಗೆ ಬರೀಬಹುದು ನಾವು, ವಾಟ್ ಈಸ್ ದ ಪ್ರಾಡಕ್ಟ್ ಆಫ್
ಅಪ್ಲೈಡ್ ಫೋರ್ಸ್ ಅಂದ್ರೆ ಎಫ್ ಕಾಂಪೊನೆಂಟ್ ಯಾವ್ದದ ಹಾರಿಜಾಂಟಲ್ ಎಫ್ ಕಾಸ್ ಥೀಟಾ ಅದ ಇಂಟು ವಾಟ್ ಈಸ್ another value displacement means that it is written as f w is equal to f d cos theta. This is the general formula for calculating the work. Right, in case now idana vector form alli bandre henge baribodu. In vector form it is written as f d cos theta ನೋಡಿ ಹೇಳಿ ನಾನು ಹೌದಾ cos theta ಅಂತ ಬಂದ್ರೆ ಏನು ತಗೋಬಹುದು ನಾವು ಡಾಟ್ ಪ್ರಾಡಕ್ಟ್ ತಗೋತೀವಿ. then in vector form it is written as W is equal to F dot D. W is equal to F dot D. Okay, next depend upon the relation you can calculating some cases. ಒಂದಿಷ್ಟು ಕೇಸಸ್ಗಳನ್ನು ನಾವು ಫಾಲೋ ಮಾಡಬಹುದು. ಏನು ಕೇಸಸ್ ಅಂತಂದ್ರೆ ಇವಾಗ ನಾವು ಅಪ್ಲೈ ಮಾಡಿರ್ತಕ್ಕಂಥ ಫೋರ್ಸ್ ಈಗ ನಾವು F cos theta ಅಂದ್ರೆ ಕಾಂಪೊನೆಂಟ್ಸ್ F ಕಾಂಪೊನೆಂಟ್ ಮತ್ತೆ ಬಾಡಿ ಏನಾಗುತ್ತೆ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ. ಇನ್ ಕೇಸ್ ಫ್ರಮ್ ದ ರಿಲೇಷನ್ case number 1 first case ನಾವು ಏನು ಸ್ಟಡಿ ಮಾಡಬಹುದು ನೋಡಿ according to the relation when theta is equal to 0 degree right theta is equal to 0 degree ತಗೊಂಡ್ರೆ cos 0 ಏನಾಗ್ತದ 1 ಆಗ್ತದ ಅವಾಗ w is equal to fd maximum work done ಅಂದ್ರೆ theta is equal to 0 degree ಅಂದ್ರೆ exactly object along the surface of earth ನಾವು force act ಮಾಡಿವಿ ಅಂತಂದ್ರ object covers maximum displacement ಅಂದ್ರೆ ಹೆಚ್ಚಿನ ರೀತಿಯಲ್ಲಿ ಏನಾಗ್ತದೆ ಸ್ಥಳಾಂತರ ಆಗ್ತದ. ಹೆಚ್ಚಿನ ಬಲ ಪ್ರಯೋಗ ಮಾಡಿದ್ಮೇಲೆ ಕೊಟ್ಟಿರ್ತಕ್ಕಂಥ ಎಲ್ಲಾ ಬಲ ಏನಾಗ್ತದ ಸ್ಥಳಾಂತರ ರೂಪದಲ್ಲಿ ಇದು ಸಿಗ್ತದೆ. ಹಾಗಾದ್ರೆ ನೋಡಿ we know the relation w is equal to f d cos theta right f into d into cos theta theta is equal to 0 degree cos 0 degree cos 0 degree is equal to what 1 then w is equal to f into d where maximum work is maximum maximum work done ಅಂತ ಹೇಳ್ತೀವಿ. ಓಕೆ ಸೆಕೆಂಡ್ ಕೇಸ್ ನಂಬರ್ 2 ಇನ್ ಕೇಸ್ ನಾವು ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ ತಗೊಂಡ್ವಿ ಅಂದ್ರೆ ಒಂದು ಆಬ್ಜೆಕ್ಟ್ ಮೇಲೆ ನಾವು ಪರ್ಪೆಂಡಿಕ್ಯುಲರ್ ಆಗಿ ಫೋರ್ಸ್ ಮಾಡಿದ್ರ ವಾಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ದಟ್ ಬಾಡಿ ಡಿಸ್ಪ್ಲೇಸ್ಮೆಂಟ್ ಏನಾಗುತ್ತೆ ರೈಟ್ w is equal to f into d cos theta cos 90 degree cos 90 is equal to how much 0 then f into d into 0 finally w is equal to f into d and 0 ಅಂತ ವ್ಯಾಲ್ಯೂ ಏನಾಗ್ತದ 0 ಅಂದ್ರೆ minimum work is minimum or 0 very less work is done when the perpendicular force is applied. okay ಇವಾಗ ನೋಡ್ರಿ ನಮ್ಮ ಹತ್ರ ಈಗ ಒಂದು ಡಸ್ಟ್ ಅಲ್ಲ ಈ ಡಸ್ಟ್ ನಾನು ಮೂವ್ ಮಾಡಬೇಕು ರೈಟ್ ಇಲ್ಲಿ ಇರ್ತಕ್ಕಂಥ ಡಸ್ಟ್ ನಾನು ಇಲ್ಲಿ ತರಬೇಕು ಅಂದ್ರೆ ಏನ್ ಮಾಡ್ತೀನಿ ಇದಕ್ಕೆ ನಾನು ಫೋರ್ಸಿಂಗ್ ಕೊಡಬೇಕು ಹಿಂಗ್ ಫೋರ್ಸ್ ಕೊಟ್ಟರೆ ಏನಾಗ್ತದೆ ಈಸಿಯಾಗಿ ಡಿಸ್ಪ್ಲೇಸ್ಮೆಂಟ್ ಆಗ್ತದೆ. ಇನ್ ಕೇಸ್ ನಾನು ಫೋರ್ಸ್ ಅನ್ನ ಈ ರೀತಿ ಅಪ್ಲೈ ಮಾಡಿದೆ ದ ಬಾಡಿ ಡಸ್ ನಾಟ್ ಡೂ ಎನಿ ವರ್ಕ್ ರೈಟ್ ಕೆಳಗಡೆ ಬೇಸ್ ಅದ ಕೆಳಗಡೆ ಅರ್ತ್ ಸರ್ಫೇಸ್ ಮೇಲೆ ಈ ರೀತಿ ಫೋರ್ಸ್ ಮಾಡಿದ್ರ ದ ಬಾಡಿ ಡಸ್ ನಾಟ್ ಚೇಂಜ್ ಇಟ್ಸ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಪರ್ಪೆಂಡಿಕ್ಯುಲರ್ ಆಗಿ ನಾವು ಫೋರ್ಸ್ ಅಪ್ಲೈ ಮಾಡಿದ್ಮೇಲೆ ನಮಗೆ ಡಿಸ್ಪ್ಲೇಸ್ಮೆಂಟ್ ಮಾಡಬೇಕಾಗಿದೆ. ಡಿಸ್ಪ್ಲೇಸ್ಮೆಂಟ್ ಮಾಡಬೇಕಾದ್ರ ನಾವು ಹಾರಿಜಾಂಟಲ್ ಆಗಿ ಫೋರ್ಸ್ ಮಾತ್ರ ಅಪ್ಲೈ ಮಾಡಬೇಕು. ಪರ್ಪೆಂಡಿಕ್ಯುಲರ್ ಆಗಿ ಫೋರ್ಸ್ ಅಪ್ಲೈ ಮಾಡಿದ್ರ there is no work done ಆಗಿರ್ತದ ವರ್ಕ್ ಡನ್ 0 ವರ್ಕ್ ಡನ್ 0 ಬಟ್ there is no displacement takes place ಆಬ್ಜೆಕ್ಟ್ ಡಿಸ್ಪ್ಲೇಸ್ ಆಗ್ತಾ ಇಲ್ಲ ಯಾಕಂದ್ರೆ ಫೋರ್ಸ್ ನಾವು ಹೆಂಗ್ ಅಪ್ಲೈ ಮಾಡಿ ಬಲವನ್ನ ಅದು ಸಮತಲ ಪರ್ಪೆಂಡಿಕ್ಯುಲರ್ ಆಗಿ ಆಕ್ಟ್ ಮಾಡಿ ನನಗೆ ಕೆಳಗಡೆ ಹೋಗಬೇಕಾಗಿತ್ತು ಅಂದ್ರೆ ಕೆಳಗಡೆ ನಾವು ಫೋರ್ಸ್ ಅಪ್ಲೈ ಮಾಡಿದ್ರೆ ಓಕೆ ಬಟ್ ನಮ್ಗೆ ಈ ರೀತಿ ಹಾರಿಜಾಂಟಲ್ ಆಗಿ ಆಬ್ಜೆಕ್ಟ್ ಅನ್ನ ಮೂವ್ ಮಾಡಬೇಕಾಗಿದೆ ಪರ್ಪೆಂಡಿಕ್ಯುಲರ್ ಆಗಿ ಫೋರ್ಸ್ ಮಾಡಿದ್ರೆ ಆ ಆಬ್ಜೆಕ್ಟ್ ಹಾರಿಜಾಂಟಲ್ ಆಗಿ ಡಿಸ್ಪ್ಲೇಸ್ ಆಗಲ್ಲ. ಹಾಗಾಗಿ ಇಲ್ಲಿ ನಾವು ಆಂಗಲ್ ರಿಲೇಷನ್ ತಗೊಳ್ಳೋದು ಉದ್ದೇಶ ಏನಪ್ಪಾ ಅಂತಂದ್ರೆ ಕ್ಯಾಲ್ಕುಲೇಟಿಂಗ್ ದ ವರ್ಕ್ ರೈಟ್. ಇದೊಂದು ಕ್ಲಿಯರ್ ಕಾನ್ಸೆಪ್ಟ್ ಗೊತ್ತಾಗ್ತದೆ ನಮ್ಗೆ. ಇದನ್ನ ನಾವು ಸ್ಟಡಿ ಮಾಡಿದ್ಮೇಲೆ ಈಗ ನೀವು ಊರಿಗೆ ಹೋಗಿರ್ತೀರಿ ಅಥವಾ ಮನೆಯಲ್ಲಿ ಯಾವುದೋ ಒಂದು ಟೇಬಲ್ ಅನ್ನ ಮೂವ್ ಮಾಡಬೇಕಾಗಿದೆ ಅದ್ರ ಮೇಲ್ಗಡೆ ಫೋರ್ಸ್ ಅಪ್ಲೈ ಮಾಡಿದ್ರೆ ಮೂವ್ ಆಗ್ತದೆ ಟೇಬಲ್ ಆಗಂಗಿಲ್ಲ ರೈಟ್. ಅಕಾರ್ಡಿಂಗ್ ಟು ದ ಫಿಸಿಕ್ಸ್ ರೈಟ್ ಅಕಾರ್ಡಿಂಗ್ ಟು ದ ರಿಲೇಷನ್ ದ ಫೋರ್ಸ್ ಆಕ್ಟ್ ಹಾರಿಜಾಂಟಲ್ ಟು ದ ಅರ್ತ್ ಸರ್ಫೇಸ್ ಅದನ್ನ ಡಿಸ್ಪ್ಲೇಸ್ ಮಾಡಬೇಕಾಗಿತ್ತು ಅಂತಂದ್ರೆ ನಾವು ಫೋರ್ಸ್ ಅನ್ನ ಅಪ್ಲೈ ಮಾಡಿದ್ಮೇಲೆ ಆ ಟೇಬಲ್ ಏನಾಗ್ತದೆ ಡಿಸ್ಪ್ಲೇಸ್ ಆಗ್ತದೆ. ಇಟ್ಸ್ ಕ್ಲಿಯರ್ ಅಂದ್ರೆ ಮ್ಯಾಕ್ಸಿಮಮ್ ವರ್ಕ್ ಮ್ಯಾಕ್ಸಿಮಮ್ ಫೋರ್ಸ್ ಯಾವಾಗ ಅಪ್ಲೈ ಆಗ್ತದೆ ಅಂತ ಹೇಳಿದ್ರ ಅಲಾಂಗ್ ದಿ ಸರ್ಫೇಸ್ ಆಫ್ ಅರ್ತ್ ಆಬ್ಜೆಕ್ಟ್ ಅನ್ನ ಅಲಾಂಗ್ ದಿ ಅರ್ತ್ ಸರ್ಫೇಸ್ ಮೂವ್ ಮಾಡಬೇಕು ಡಿಸ್ಪ್ಲೇಸ್ ಮಾಡಬೇಕು ಅಂತಂದ್ರೆ ಮಾತ್ರ ಆ ಫೋರ್ಸ್ ಅನ್ನ ಅಲಾಂಗ್ ದಿ ಅರ್ತ್ ಸರ್ಫೇಸ್ಗೆ ಆಕ್ಟ್ ಮಾಡಬೇಕು.
ಕ್ಲಿಯರ್ ಆಯ್ತಾ? ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಾ? ಓಕೆ. ಓಕೆ, ನೆಕ್ಸ್ಟ್ ನೋಡಿ. ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಾ? ಹಾರಿಜಾಂಟಲ್ ಆರ್ ಸರ್ಫೇಸ್ ಅಂತ ಆಬ್ಜೆಕ್ಟ್ ಮೂವ್ ಮಾಡಬೇಕಾದ್ರೆ ಓನ್ಲಿ ಕಾಸ್ ಥೀಟಾ ರಿಲೇಷನ್ ತಗೋತೀವಿ. ಒಂದು ಕ್ವಶನ್ ಕೇಳ್ಬೋದು, ಸೈನ್ ಥೀಟಾ ರಿಲೇಷನ್ ಯಾಕೆ ತಗೋಬಾರ್ದು? ಸೈನ್ ಥೀಟಾ ರಿಲೇಷನ್ ತಗೊಂಡಿವಿ ಅಂತಂದ್ರೆ ಅಬ್ಜೆಕ್ಟ್ ಏನಾಗಬೇಕು, ವರ್ಟಿಕಲಿ ಮೂವ್ ಆಗ್ತಾ ಇರಬೇಕು. ರೈಟ್? ವರ್ಟಿಕಲಿ ನಾವು ಅಬ್ಜೆಕ್ಟ್ ಮೇಲೆ ಫೋರ್ಸ್ ಅಪ್ಲೈ ಮಾಡಿದೀವಿ ಅಂತಂದ್ರೆ ಇಟ್ ಡಿಸ್ಪ್ಲೇಸ್ಡ್ ವರ್ಟಿಕಲಿ, ಅವಾಗ ನಾವು ಸೈನ್ ಥೀಟಾ ರಿಲೇಷನ್ ತಗೋಬಹುದು. ಬಟ್ ಅಕಾರ್ಡಿಂಗ್ ಟು ದ ಕಾನ್ಸೆಪ್ಟ್ ಏನಂತಂದ್ರೆ ವರ್ಕ್ ಹಾರಿಜಾಂಟಲ್ ಟು ದ ಅರ್ತ್ ಸರ್ಫೇಸ್ ನಡೀತದೆ. ರೈಟ್? ಇಲ್ಲಿ ಅಪ್ಲೈಡ್ ಫೋರ್ಸ್ ಅದ ನೋಡಿ. ಇವಾಗ ನಾವು ವರ್ಟಿಕಲ್ ಹೋಗ್ಬೇಕಾದ್ರೆ ಅಲ್ಲಿ ಒಂದು ಫೋರ್ಸ್ ಅದ, ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೇಳ್ತೀವಿ. ರೈಟ್? ಫ್ರೀಲಿ ಫಾಲಿಂಗ್ ಆಬ್ಜೆಕ್ಟ್, ಹೌದಾ? ಮೇಲ್ಗಡೆ ತಗೋಬೇಕಾದ್ರೆ ಮ್ಯಾಕ್ಸಿಮಮ್ ಫೋರ್ಸ್ ಅಪ್ಲೈ ಮಾಡ್ತೀವಿ, ಕೆಳಗಡೆ ಬಿಡಬೇಕಾದ್ರೆ ದರ್ ಇಸ್ ನೋ ಫೋರ್ಸ್ ಅಪ್ಲೈಡ್, ಆಲ್ರೆಡಿ ರಿಲೇಷನ್ ಟು ಗ್ರಾವಿಟಿ ಆಕ್ಟ್ ಆನ್ ದ ಬಾಡಿ ಅಂತ ಹೇಳ್ತೀವಿ. ಬಟ್ ಇಲ್ಲಿ ನಾವು ಹಾರಿಜಾಂಟಲ್ ಅಂತ ತಗೊಂಡ್ರೆ ಫೋರ್ಸನ್ನು ಅಪ್ಲೈ ಮಾಡಲೇಬೇಕು. ಹಾಗಾಗಿ ನಾವಿಲ್ಲಿ ಹಾರಿಜಾಂಟಲ್ ಕಾಂಪೋನೆಂಟ್ ಅನ್ನು ಸ್ಟಡಿ ಮಾಡ್ತಾ ಇದೀವಿ, ಅದ್ರ ಸಲುವಾಗಿ ನಾವು ಕಾಸ್ ಥೀಟಾ ರಿಲೇಷನ್ ತಗೋತಾ ಇದ್ದೀವಿ. ಸೈನ್ ಥೀಟಾ ರಿಲೇಷನ್ ತಗೊಂಡ್ರೆ ವ್ಯಾಲ್ಯೂ ಈ ಒಂದು ರಿಲೇಷನ್ಗೆ ಅದು ಅಪ್ಲೈ ಆಗಲ್ಲ. ಕ್ಲಿಯರ್ ಆಯ್ತಾ? ಓಕೆ. ವೆನ್ ದ ಆಬ್ಜೆಕ್ಟ್ ಟ್ರಾವೆಲ್ಸ್ ಅಲಾಂಗ್ ದಿ ಅರ್ತ್ ಸರ್ಫೇಸ್, ರೈಟ್? ವೆನ್ ದ ಆಬ್ಜೆಕ್ಟ್ increases the physical quantity along the axis means it follow the horizontal components only, not vertical component. In case vertically move ಆಗ್ಲಿದ್ದು ಅಂತಂದ್ರೆ it follows the vertical component. ರೈಟ್? ಅಬ್ಜೆಕ್ಟ್ ಪರ್ಪೆಂಡಿಕ್ಯುಲರ್ ಆಗಿ ಮೂವ್ ಆಗ್ಲತ್ತದ ಅಂತಂದ್ರೆ ಥೀಟಾ ಇಸ್ ಈಕ್ವಲ್ ಟು ಏನು ತಗೋತೀವಿ ನಾವು? 90 ಡಿಗ್ರಿ ತಗೋತೀವಿ. ಅವಾಗ ಏನಾಗುತ್ತೆ, ಅಲ್ಲಿ ಮ್ಯಾಕ್ಸಿಮಮ್ ಆಗಿರ್ತದ. ಇನ್ ಕೇಸ್ ನಾವು ಸೈನ್ 90 ತಗೊಂಡ್ರೆ ವ್ಯಾಲ್ಯೂ ಮ್ಯಾಕ್ಸಿಮಮ್ ಇರ್ತದೆ, ಅದೇ ಕಾಸ್ 90 ತಗೊಂಡ್ರೆ ವ್ಯಾಲ್ಯೂ 0 ಆಗಿರ್ತದೆ. ದಿಸ್ ಇಸ್ ದ ಕಾನ್ಸೆಪ್ಟ್. ರೈಟ್? ಅಬ್ಜೆಕ್ಟ್ ಹಾರಿಜಾಂಟಲಿ ಮೂವ್ ಆಗ್ಲತ್ತದ, ಹಾರಿಜಾಂಟಲ್ ವರ್ಟಿಕಲಿ ಮೂವ್ ಆಗ್ಲತ್ತದ, ಅಬ್ಜೆಕ್ಟ್ ಹಾರಿಜಾಂಟಲಿ ಮೂವ್ ಆಗ್ಲತ್ತದ. ವರ್ಟಿಕಲಿ ಮೂವ್ ಆಗಬೇಕಾದ್ರೆ 90 ಡಿಗ್ರಿ, ಹೌದಾ? ಹಾರಿಜಾಂಟಲ್ ಮೂವ್ ಆಗಬೇಕಾದ್ರೆ 0 ಡಿಗ್ರಿ. ಅಲಾಂಗ್ ದಿ ಸರ್ಫೇಸ್ vertical to the surface, perpendicular to the surface. Clear ಆಯ್ತಾ? Okay. Next, here work is a scalar quantity. Work ಅನ್ನೋದು scalar quantity. Work is a scalar quantity because it have only a magnitude, not a particular direction. Particular direction ಇಲ್ಲ, ಆ ಕಡೆ ವರ್ಕ್ ಫೋರ್ಸ್ ಕೊಡ್ತೀವಿ, ಆ ಕಡೆ ವರ್ಕ್ ಆಗುತ್ತೆ, ಹೌದಾ? ಬಟ್ ಪರ್ಟಿಕ್ಯುಲರ್ ಡೈರೆಕ್ಷನ್, ಹಾಗಾಗಿ only magnitude adanga ನಾವು ಸ್ಕೇಲಾರ್ ಅಂತ ಕರೀತೀವಿ. ಓಕೆ, ನೆಕ್ಸ್ಟ್ ಡೈಮೆನ್ಷನಲ್ ಫಾರ್ಮುಲಾ ಆಫ್ ವರ್ಕ್. Dimensional formula of work. What is the dimensional formula of work? Now we know that W is equal to Fs. Then what is the dimensional formula of force? ಏನು ಬರೀಬೋದು? dimensional formula of force ಏನು ಬರೀಬೋದು ನಾವು? M1 L1 P minus 2. Then what is the dimensional formula of displacement? Only length, ಹೌದಾ? L1 ಅಂತ ತಗೋತೀವಿ. Then after simplification, dimension of work is equal to M1 L1 ada, L1 ada, means L2 T minus 2. This is the dimensional formula of work. Clear? Okay. Next, ಇನ್ನೊಂದು ಕಾನ್ಸೆಪ್ಟ್ ಬರ್ತದೆ, ಇನ್ನೊಂದು ಬಗ್ಗೆ ಹೇಳ್ತೀನಿ ನಾನು, ಬಟ್ ಇನ್ನೊಂದು ಕಾನ್ಸೆಪ್ಟ್ ಬರ್ತದೆ. ಏನಪ್ಪಾ ಅಂತಂದ್ರೆ ನೇಚರ್ ಆಫ್ ವರ್ಕ್ ಅಂತ ಹೇಳ್ತೀವಿ. ವಾಟ್ ಈಸ್ ದ ನೇಚರ್ ಆಫ್ ವರ್ಕ್? Right? The work may be zero. Nature of work. The work may be zero or positive or negative. Right? Okay. First one. The work may be zero, positive or negative ಅಂತ ಹೇಳ್ತೀವಿ. When it is zero, when it is positive, and when it is negative. Right? Okay. Next, it completely work. It may be positive, zero or negative. Depends upon the force and the displacement. ಫೋರ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಮೇಲೆ ಈ ಒಂದು ಕಾನ್ಸೆಪ್ಟ್ ಡಿಪೆಂಡ್ ಆಗಿರ್ತದೆ. ರೈಟ್? ಆ ಒಂದು ವ್ಯಾಲ್ಯೂ ಕೊಟ್ಟಿರ್ತಕ್ಕಂಥ ವರ್ಕು ಜೀರೋ ಅದನು, ಅಥವಾ ಪಾಸಿಟಿವ್ ಅದನು, ಅಥವಾ ನೆಗೆಟಿವ್ ಅದನು, ಇದನ್ನು ನಾವು ಸ್ಟಡಿ ಮಾಡಬೇಕಾದ್ರೆ ನಮಗೆ ಎರಡು ಇಂಪಾರ್ಟೆಂಟ್ ಕ್ವಾಂಟಿಟಿಗಳು ಬೇಕಾಗ್ತಾವೆ. ಒಂದು ಫೋರ್ಸ್ ಬೇಕು, ಇನ್ನೊಂದೇನು ಬೇಕು? ಡಿಸ್ಪ್ಲೇಸ್ಮೆಂಟ್ ಬೇಕು. ಓಕೆ ಓಕೆ ಲೆಟ್ಸ್ ಫಸ್ಟ್ ಝೀರೋ ವರ್ಕ್ ಅಂತ ಹೇಳ್ತೀವಿ. ಯಾವಾಗ ಝೀರೋ ವರ್ಕ್ ಅಂತ ಕರೀತೀವಿ ಅಂತ ಹೇಳಿದ್ರ, ರೈಟ್? when the
applied force, when the applied force, right, when the applied force and the displacement, applied force and displacement perpendicular to each other, perpendicular to each other, perpendicular to each other. Perpendicular means 90 degree, the angle between displacement and force. Applied force ಮತ್ತು displacement number theta is equal to ಎಷ್ಟದ 90 degree ಇದೆ. Then what is the relation of work? W is equal to F into S into cos theta. Then F D ಅಂತ ಕೂಡ ತಗೋಬಹುದು, S ಅಂತ ತಗೋಬಹುದು, X ಅಂತ ಕೂಡ ತಗೋಬಹುದು. ಡಿಸ್ಪ್ಲೇಸ್ಮೆಂಟ್ ನಾವು ಮೊದಲು D ಅಂತಾನೆ ತಗೊಂಡ್ರೆ, D ಅಂತಾನೆ ತಗೊಂಡ್ರೆ F D cos theta, cos 90, cos 90 is equal to 0. Then total work is equal to 0. ನೋಡಿ, ಅಪ್ಲೈ ಮಾಡಿರ್ತಕ್ಕಂಥ ಫೋರ್ಸ್ ಡಿಸ್ಪ್ಲೇಸ್ಮೆಂಟ್ ಗೆ ಪರ್ಪೆಂಡಿಕ್ಯುಲರ್ ಆಗಿದ್ರೆ there is no work is equal to 0 ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಹೇಳ್ಬೋದು ಇದು ಕಂಪ್ಲೀಟ್ ರಿಸಿಡ್ ವಾಲ್ ಅಲ್ಲ, ಹೌದಾ? ರಿಸಿಡ್ ವಾಲ್ ಅನ್ನ ನಾನು ಮೂವ್ಮೆಂಟ್ ಮಾಡಬೇಕು, ರಿಸಿಡ್ ವಾಲ್ ಅನ್ನ ಮೂವ್ಮೆಂಟ್ ಮಾಡಬೇಕು ಅಂತಂದ್ರೆ ಇವಾಗ ನೋಡ್ರಿ, ವಾಲ್ ಮೇಲೆ ನಾನು ಫೋರ್ಸ್ ನ ಅಪ್ಲೈ ಮಾಡ್ತೀನಿ, ಪರ್ಪೆಂಡಿಕ್ಯುಲರ್ ಆಗಿ ಫೋರ್ಸ್ ಅಪ್ಲೈ ಮಾಡ್ತಾ ಇದ್ದೀನಿ, ಬಟ್ ವಾಲ್ ಡಿಸ್ಪ್ಲೇಸ್ಮೆಂಟ್ ಆಗ್ತಾ ಇಲ್ಲ. What is the displacement of the wall? Displacement of the wall is equal to 0. There is no work done, right? ಆ ವಾಲ್ ಡಿಸ್ಪ್ಲೇಸ್ಮೆಂಟ್ ಆಗಿಲ್ಲ, ಹೌದಾ? ಅದು ಪೊಸಿಷನ್ ಅನ್ನು ಚೇಂಜ್ ಮಾಡಿಲ್ಲ ಅಂತಂದ್ರೆ the displacement of the wall is equal to ಏನಾಗುತ್ತೆ? 0. Then 0 into force value ಏನಾಗುತ್ತೆ? Total work is 0. It's example, right? ಒಂದು ವಾಲ್ ಮೇಲೆ ನಾವು ಫೋರ್ಸ್ ಅನ್ನು ಅಪ್ಲೈ ಮಾಡ್ತೀವಿ, ಪರ್ಪೆಂಡಿಕ್ಯುಲರ್ ಫೋರ್ಸ್ ಅಪ್ಲೈ ಮಾಡಿದ್ರೆ the wall does not displaced. ರಿಸಿಡ್ ವಾಲ್ ಅದ, ಅದ್ರ ಮೇಲೆ ಫೋರ್ಸ್ ಆಕ್ಟ್ ಮಾಡೀವಿ, ಬಟ್ ವಾಲ್ ಡಿಸ್ಪ್ಲೇಸ್ಮೆಂಟ್ ಆಗ್ತಾ ಇಲ್ಲ. ಹಂಗಾದ್ರ ಡಿಸ್ಪ್ಲೇಸ್ಮೆಂಟ್ ಆಫ್ ದ ವಾಲ್ ಈಸ್ ಈಕ್ವಲ್ ಟು 0. ದೆನ್ ವಾಟ್ ವಿಲ್ ಬಿ ದ ವರ್ಕ್ ಈಸ್ ಆಲ್ಸೋ 0. ಅದ್ರ ಮೇಲೆ ವರ್ಕ್ ಆಗಿಲ್ಲ ಅಂತ ಗೊತ್ತಾಗ್ತದೆ, ಆಯ್ತಾ? ಓಕೆ, ಇನ್ನೊಂದು ಸ್ಟೇಷನರಿ ಒಂದು ದೊಡ್ಡದು ಕಲ್ಲು ಅದಂತ ತಿಳ್ಕೊಡ್ರಿ, ಅದ್ರ ಮೇಲೆ ಫೋರ್ಸ್ ಆಕ್ಟ್ ಮಾಡ್ತೀವಿ, ಅದ್ರ ಮೇಲೆ ಪರ್ಪೆಂಡಿಕ್ಯುಲರ್ ಆಗಿ ಫೋರ್ಸ್ ಆಕ್ಟ್ ಮಾಡ್ತೀವಿ. ಪರ್ಪೆಂಡಿಕ್ಯುಲರ್ ಫೋರ್ಸ್ ಆಕ್ಟ್ ಮಾಡಿದ್ರೆ ಆ ಒಂದು ದೊಡ್ಡ ಕಲ್ಲು ಅದ್ರ ಪೊಸಿಷನ್ ಚೇಂಜ್ ಮಾಡ್ತದೇನು? ಮಾಡಲ್ಲ. ಯಾಕಂತ ಕೇಳಿದ್ರ ಡಿಸ್ಪ್ಲೇಸ್ಮೆಂಟ್ ನಾನು ಈ ರೀತಿ ಡಿಸ್ಪ್ಲೇಸ್ಮೆಂಟ್ ಮಾಡಬೇಕಾಗಿದೆ, ಈ ರೀತಿ ವರ್ಕ್ ಮಾಡಿದ್ರ ದರ್ ಇಸ್ ನೋ ವರ್ಕ್ ಡನ್. ದೀಸ್ ಆರ್ ದಿ ಎಕ್ಸಾಂಪಲ್ಸ್, ಸಿಚುವೇಶನ್ಸ್ ಅಂತ ಹೇಳ್ತೀವಿ. ಇವಾಗ ಅವಾಗ ಹೇಳಿದೆ ನಾನು, ಮನೇಲಿ ಒಂದು ಟೇಬಲ್ ಸರಿಸಬೇಕಾದ್ರೆ ವಿ ಹ್ಯಾವ್ ಸೆನ್ಸ್ ಆಫ್ ವರ್ಕ್ ಅನ್ನೋದ್ರ ಬಗ್ಗೆ ನಮ್ಗೆ ನಾಲೆಜ್ ಅದು, ಹೌದಾ? ಸೆನ್ಸ್, ಆ ಒಂದು ಸೆನ್ಸ್ ಏನು ಮಾಡ್ತೀವಿ, ಹಾರಿಜಾಂಟಲ್ ಆಗಿ ಫೋರ್ಸ್ ಆಕ್ಟ್ ಮಾಡಿದ್ರೆ ಅದನ್ನ ಡಿಸ್ಪ್ಲೇಸ್ ಮಾಡ್ಬೋದು, ಪರ್ಪೆಂಡಿಕ್ಯುಲರ್ ಆಗಿ ಫೋರ್ಸ್ ಮಾಡಿದ್ರೆ ಡಿಸ್ಪ್ಲೇಸ್ ಆಗ್ತದೇನು? ಆಗಂಗಿಲ್ಲ. ದಿಸ್ ದ ಕಾನ್ಸೆಪ್ಟ್, ರೈಟ್? 0 ವರ್ಕ್ ಅಂದ್ರೆ ಯಾವಾಗ ಹೇಳ್ತೀವಿ ಅಂದ್ರೆ ಅಪ್ಲೈ ಮಾಡಿರ್ತಕ್ಕಂಥ ಫೋರ್ಸು ಡಿಸ್ಪ್ಲೇಸ್ಮೆಂಟ್ ಒಂದಕ್ಕೊಂದು ಹೆಂಗವ ಪರ್ಪೆಂಡಿಕ್ಯುಲರ್ ಅಂದ್ರೆ ಎರಡು ನಡುವೆ 90 ಡಿಗ್ರಿ ಆಂಗಲ್ ಫಾರ್ಮೇಶನ್ ಆಗ್ಲತ್ತದ. ಹಂಗಾಗಿ ಅಲ್ಲಿ ಯಾವುದೇ ರೀತಿ ವರ್ಕ್ ಆಗ್ತಾ ಇಲ್ಲ ಅಂತ ತಿಳ್ಕೋಬೇಕು, ತಿಳಿತಾ? ವರ್ಕ್ ಡಿಸ್ಪ್ಲೇಸ್ಮೆಂಟ್ is 0, then work is equal to 0. This is the example, right? This is the concept of 0 work. Okay, next ಇನ್ನೊಂದು ಬರ್ತದೆ ಪಾಸಿಟಿವ್ ವರ್ಕ್ ಅಂತ ಹೇಳಿ. ವಾಟ್ ಈಸ್ ಅ ಪಾಸಿಟಿವ್ ವರ್ಕ್? ವರ್ಕ್ ಈಸ್ ಪಾಸಿಟಿವ್, ವರ್ಕ್ ಪಾಸಿಟಿವ್ ಅದ, ಕೊಟ್ಟಿರ್ತಕ್ಕಂಥ ಒಂದು ವರ್ಕ್ ಪಾಸಿಟಿವ್ ವರ್ಕ್, ರೈಟ್? ವಾಟ್ ಈಸ್ ಪಾಸಿಟಿವ್ ವರ್ಕ್? ವೆನ್ ದ ಅಪ್ಲೈಡ್ ಫೋರ್ಸ್ ಅಂಡ್ ದ ಡಿಸ್ಪ್ಲೇಸ್ಮೆಂಟ್ ಬೋತ್ ಆರ್ ಇನ್ ದ ಸೇಮ್ ಡೈರೆಕ್ಷನ್, ರೈಟ್? ಅಪ್ಲೈ ಮಾಡಿರ್ತಕ್ಕಂಥ ಫೋರ್ಸ್, ವೆನ್ ದ ಅಪ್ಲೈಡ್ ಫೋರ್ಸ್, when the applied force and displacement both are in the same direction, both are in the same direction. ಎರಡು ಒಂದೇ ದಿಕ್ಕಿನಲ್ಲಿ ಅವ, ಹೌದಾ? ಈಗ ನಾನು ಈ ಕಡೆ ಬಾಡಿ ಮೂವ್ಮೆಂಟ್ ಮಾಡಬೇಕಾಗಿದೆ, ಈ ಕಡೆ ಫೋರ್ಸ್ ಅಪ್ಲೈ ಮಾಡ್ತೀನಿ, ಇಟ್ ಕವರ್ಸ್ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್. ಬೋತ್ ಆರ್ ಇನ್ ದ ಸೇಮ್ ಡೈರೆಕ್ಷನ್, ರೈಟ್? ಫೋರ್ಸ್ ನ ಹಿಂಗೆ ಇದೆ, ಡಿಸ್ಪ್ಲೇಸ್ಮೆಂಟ್ ನ ಹಿಂಗೆ ಇದೆ. ಹಂಗಾದ್ರೆ ವಾಟ್ ಈಸ್ ದ ಥೀಟಾ? ಥೀಟಾ ಈಸ್ ಈಕ್ವಲ್ ಟು 0 ಡಿಗ್ರಿ, ರೈಟ್? ಬಾಡಿ ಡಿಸ್ಪ್ಲೇಸ್ಮೆಂಟ್ ಆಗಿದೆ along the direction, along the same direction. Both quantities are in the same direction. Then what will be the work? Work is equal to F into D cos theta, right? Theta is equal to 0 degree ಆಗಿದ್ರೆ W is equal to F into D, where the positive work is done, right? Positive work is done. Example, ಈ ಒಂದು ಬಾಡಿನ ನಾನು ಲಿಫ್ಟ್ ಮಾಡಬೇಕು ಅಥವಾ
ಬಾಡಿನ ಮೂಮೆಂಟ್ ಮಾಡಬೇಕು. ಒಂದು ಟೇಬಲ್ ಅನ್ನು ನಾನು ಸರಿಸಬೇಕು, ಟೇಬಲ್ ಅನ್ನ ಇಲ್ಲಿಂದ ಇಲ್ಲಿಗೆ ಸರಿಸಬೇಕು ಅಂದ್ರೆ ಇದ್ರ ಮೇಲೆ ಅಲಾಂಗ್ ದಿ ಡೈರೆಕ್ಷನ್ ಆಫ್ ಡಿಸ್ಪ್ಲೇಸ್ಮೆಂಟ್ ಫೋರ್ಸ್ ಅಪ್ಲೈ ಮಾಡಿದ ಮೇಲೆ ಮಾತ್ರ ಆ ಬಾಡಿ ಏನಾಗ್ತದ ವರ್ಕ್ ಡನ್ ಆಗ್ತದ. ಆ ಒಂದು ವರ್ಕ್ ಏನಾಗಿರ್ತದ ಪಾಸಿಟಿವ್ ವರ್ಕ್ ಆಗಿರ್ತದೆ. ಕ್ಲಿಯರ್ ಆಯ್ತಾ? ಇದು ಪಾಸಿಟಿವ್ ವರ್ಕ್ ಅಂತ ಹೇಳ್ತೀವಿ. ಓಕೆ, ಕ್ಲಿಯರ್ ಆಯ್ತಾ? ಸೆಕೆಂಡ್ ಒನ್ ಪಾಸಿಟಿವ್ ವರ್ಕ್ ಅಂದ್ರೆ ಏನು ಅಂದ್ರೆ ಅಪ್ಲೈ ಮಾಡಿರ್ತಕ್ಕಂಥ ಫೋರ್ಸು ಡಿಸ್ಪ್ಲೇಸ್ಮೆಂಟ್ ಆಫ್ ದ ಆಬ್ಜೆಕ್ಟ್ ಬೋತ್ ಆರ್ ಇನ್ ದ ಸೇಮ್ ಡೈರೆಕ್ಷನ್. ಅವಾಗ ಏನಾಗ್ತದ ವರ್ಕ್ ಹೈ ಆಗ್ತದ. ಇವಾಗ ಒಂದು ಬಾಲ್ ಅನ್ನ ಮೇಲೆ ಎಸ್ತಿ, ಬಾಲ್ ಕವರ್ಸ್ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಬಿಕಾಸ್ ದ ಅಪ್ಲೈಡ್ ಫೋರ್ಸ್ ಈಸ್ ಅಲಾಂಗ್ ದಿ ಡೈರೆಕ್ಷನ್ ಆಫ್ ಡಿಸ್ಪ್ಲೇಸ್ಮೆಂಟ್. ದೆನ್ ಕೊಟ್ಟಿರ್ತಕ್ಕಂಥ ವರ್ಕ್ ಪಾಸಿಟಿವ್ ಆಗಿರ್ತದೆ. ದಿಸ್ ಇಸ್ ದ ಎಕ್ಸಾಂಪಲ್. ಓಕೆ, ನೆಕ್ಸ್ಟ್ ಥರ್ಡ್ ಒನ್ ನೆಗೆಟಿವ್ ವರ್ಕ್ ಅಂತ ಹೇಳಿ ಆಲ್ರೆಡಿ ಬಂದಿರಬಹುದು. ನೆಗೆಟಿವ್ ವರ್ಕ್ ಅಂದ್ರೆ ಏನು? ವಾಟ್ ಈಸ್ ನೆಗೆಟಿವ್ ವರ್ಕ್ ಮೀನ್ಸ್ ಏನು ಹೇಳ್ಬೋದು? ವೆನ್ ದ ಅಪ್ಲೈಡ್ ಫೋರ್ಸ್ ಅಂಡ್ ದ ಡಿಸ್ಪ್ಲೇಸ್ಮೆಂಟ್ ಆರ್ ಇನ್ ದ ಅಪೋಸಿಟ್ ಡೈರೆಕ್ಷನ್ makes an angle theta is equal to 180 degree, then put the value in the relation, then the work is equal to minus ಅಂತ ಹೇಳ್ತೀವಿ. ಅಂದ್ರೆ ನೆಗೆಟಿವ್ ಬರ್ತದ ವರ್ಕ್. ಅದಕ್ಕೆ ನಾವು ನೆಗೆಟಿವ್ ವರ್ಕ್ ಅಂತ. ನೆಗೆಟಿವ್ ವರ್ಕ್ ಅಂದ್ರೆ ಏನು? when the applied force and displacement both are in opposite direction. Right? Where it is equal to 180 degree. Then according to the relation of work, very good. W is equal to F into D into cos theta. Theta is equal to 180 degree. Then FD cos 180 is equal to -1 ಆಗ್ತದ. Finally W is equal to minus F into D ಅಂತ ಬರೀತೀವಿ. ಕ್ಲಿಯರ್? ನೆಗೆಟಿವ್ ವರ್ಕ್ ಡನ್. ಫಾರ್ ಎಕ್ಸಾಂಪಲ್, ಇವಾಗ ರೋಡ್ ಬ್ರೇಕರ್ಸ್ ಅಂತ ಬಂದಿರ್ತಾವ, ನಾವೇನ್ ಮಾಡ್ತೀವಿ, ಫಾಸ್ಟ್ ಬರ್ತಕ್ಕಂಥ ಒಂದು ಕಾರ್ ಅಥವಾ ಯಾವುದೊಂದು ವೆಹಿಕಲ್ ನಾವು ಬ್ರೇಕ್ ಮಾಡ್ತೀವಿ. ಅಂದ್ರೆ ಫೋರ್ಸ್ ಅಪ್ಲೈ ಮಾಡಿದ್ಮೇಲೆ ಆ ಡಿಸ್ಪ್ಲೇಸ್ಮೆಂಟ್ ಏನಾಗಿರ್ತದೆ, ಬ್ರೇಕರ್ಸ್ ಮತ್ತೆ ಆಬ್ಜೆಕ್ಟ್ ಡಿಸ್ಪ್ಲೇಸ್ಮೆಂಟ್ ಏನಾಗ್ತದ ರಿಡ್ಯೂಸ್ ಹಾಕುವಂತ ಬರ್ತದೆ. ಬಿಕಾಸ್ ಆ ಡಿಸ್ಪ್ಲೇಸ್ಮೆಂಟ್ ಮತ್ತೆ ಅಪ್ಲೈಡ್ ಫೋರ್ಸ್ ಎರಡು ಹೆಂಗಿರ್ತಾವ ಅಪೋಸಿಟ್ ಇನ್ ಡೈರೆಕ್ಷನ್. ದಟ್ ವರ್ಕ್ ಈಸ್ ನೋನ್ ಆಸ್ ನೆಗೆಟಿವ್ ವರ್ಕ್. ಆ ಒಂದು ವರ್ಕ್ ಏನಾಗಿ ಕರಿತೀವಿ ನೆಗೆಟಿವ್ ವರ್ಕ್ ಅಂತ ಕರಿತೀವಿ. ಕ್ಲಿಯರ್ ಆಯ್ತಾ? ಓಕೆ, ನೆಕ್ಸ್ಟ್ ಬ್ರೇಕ್ಸ್ ಆರ್ ಅಪ್ಲೈಡ್ ಅಂತ ಎಕ್ಸಾಂಪಲ್ ಹೇಳಿದ್ವಿ. ಓಕೆ, ನೆಕ್ಸ್ಟ್ ನೋಡಿ, ಇದು ಹೆಂಗೆ ಬರೀಬಹುದು? W is equal to minus FD ಅಂತ ಹೇಳಿ. These are the nature of the work, right? When concept to understanding ಆಗಿರ್ಬೋದು ಅನ್ನಿಸ್ತದ. ಏನಪ್ಪಾ ಅಂತಂದ್ರೆ ವರ್ಕ್ ಯಾವಾಗ 0 ಇರ್ತದ, ವರ್ಕ್ ಯಾವಾಗ ಮ್ಯಾಕ್ಸಿಮಮ್ ಇರ್ತದ, ವರ್ಕ್ ಯಾವಾಗ ಮಿನಿಮಮ್ ಇರ್ತದ ಅಂದ್ರೆ ಅಲಾಂಗ್ ದಿ ಡೈರೆಕ್ಷನ್ ಆಫ್ ಡಿಸ್ಪ್ಲೇಸ್ಮೆಂಟ್ ಫೋರ್ಸ್ ಅಪ್ಲೈ ಮಾಡ್ತೀವಿ ಅಂತಂದ್ರೆ, ಅಂದ್ರೆ ನಾವು ಯಾವ ದಿಕ್ಕಿನಲ್ಲಿ ಡಿಸ್ಪ್ಲೇಸ್ಮೆಂಟ್ ಆ ಒಂದು ಆಬ್ಜೆಕ್ಟ್ ಅನ್ನ, ಒಂದು ವಸ್ತುವನ್ನ ಸ್ಥಳಾಂತರ ಮಾಡಬೇಕಾಗಿದೆ, ಅದೇ ಒಂದು ದಿಕ್ಕಿನಲ್ಲಿ ನಾವೇನ್ ಮಾಡಬೇಕು, ಅದ್ರ ಮೇಲೆ ಬಲವನ್ನ ಪ್ರಯೋಗ ಮಾಡಿದ್ರೆ ಮಾತ್ರ ಅಲ್ಲೇನಾಗ್ತದ ಹೆಚ್ಚಿನ ಕೆಲಸ ಆಗ್ತದ. ತಿಳಿತು? ಓಕೆ, ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ವರ್ಕ್ ಡನ್. ಓಕೆ, ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅದ. ಏನಪ್ಪಾ ಅಂದ್ರೆ ಯೂನಿಟ್ಸ್ ಆಫ್ ವರ್ಕ್ ಅಂತ ಹೇಳಿ. ಯೂನಿಟ್ಸ್ ಆಫ್ ವರ್ಕ್, ವಾಟ್ ಇಸ್ ಯೂನಿಟ್ ಆಫ್ ವರ್ಕ್ ಅಂತ ಹೇಳ್ತೀವಿ. ಏಕಮಾನ, ಅದು SI ಏಕಮಾನ ಇರ್ಬೋದು, CGS ಏಕಮಾನ ಇರ್ಬೋದು, ಯಾವುದೇ ಒಂದು ಏಕಮಾನ ನಾವು ಇದರಲ್ಲಿ ಮೇಜರ್ ಮಾಡ್ತೀವಿ ಅದನ್ನು. ರೈಟ್, ಇಲ್ಲಿ ಏಕಮಾನ ಯೂನಿಟ್ ನಮ್ಗೆ ಗೊತ್ತು ಏನಪ್ಪಾ ಅಂದ್ರೆ ವರ್ಕನ್ನು ನಾವು ಜೌಲಲ್ಲಿ ಮೇಜರ್ ಮಾಡ್ತೀವಿ. ಬಟ್ ಯು ಹ್ಯಾವ್ ಬೇಸಿಕಲಿ ಮೇನ್ ಇಂಪಾರ್ಟೆಂಟ್ 2 units. ಒನ್ ಈಸ್ ಅಬ್ಸಲ್ಯೂಟ್ ಯೂನಿಟ್ ಅಂತ ಕರೀತೀವಿ. ಒಂದು ಮೊದಲು ಅಬ್ಸಲ್ಯೂಟ್ ಯೂನಿಟ್ ಅಂತ ಬರುತ್ತೆ. ಅಂಡ್ ಎರಡನೇದನ್ನು ಗ್ರಾವಿಟೇಷನಲ್ ಯೂನಿಟ್ ಅಂತ ಹೇಳ್ತೀವಿ. ಗ್ರಾವಿಟೇಷನಲ್ ಯೂನಿಟ್ ಅಂದ್ರೆ ಗ್ರಾವಿಟೇಷನಲ್ ಫೋರ್ಸ್ ದಿಂದಲೂ ಸಮ ವರ್ಕ್ ಆಗಿರ್ತದೆ. ಡ್ಯೂ ಟು ಗ್ರಾವಿಟೇಷನಲ್ ಫೋರ್ಸ್ ವಾಟ್ ಈಸ್ ದ ಯೂನಿಟ್ ಆಫ್ ವರ್ಕ್ ಅಂತ ಕೂಡ ಕೇಳ್ಬೋದು. ಹೌದಾ? ಡ್ಯೂ ಟು ಸಿಂಪಲ್ ಫೋರ್ಸ್ ವಾಟ್ ಈಸ್ ದ ಯೂನಿಟ್ ಆಫ್ ವರ್ಕ್? ಅಬ್ಸಲ್ಯೂಟ್ ಯೂನಿಟ್ ಅಂತ ಹೇಳ್ತೀವಿ. ಓಕೆ, ಫಸ್ಟ್ ಅಬ್ಸಲ್ಯೂಟ್ ಯೂನಿಟ್ ಅನ್ನು ಡಿಸ್ಕಸ್ ಮಾಡೋಣ. ವಾಟ್ ಈಸ್ ದ ಅಬ್ಸಲ್ಯೂಟ್ ಯೂನಿಟ್? ಅಬ್ಸಲ್ಯೂಟ್ ಯೂನಿಟ್ ನಲ್ಲಿ ಎರಡು ಯೂನಿಟ್ ಬರ್ತವೆ. ಒನ್ ಈಸ್ ಜೌಲ್.
what is a joule? Right? It is the absolute unit of work in SI system. In SI system ನಲ್ಲಿ ನಾವು joule ಅಂತ ಹೇಳ್ತೀವಿ. Right? According to the relation, 1 joule is equal to ಏನು 1 joule is equal to not 1 Newton into 1 meter ಅಂತ ತಗೋತೀವಿ. Because SI unit of force is a Newton and SI unit of displacement is a meter. ಇದಕ್ಕೆ ನಾವು absolute unit ಅಂತ ಕರೀತೀವಿ ಇನ್ SI system. ಓಕೆ, ಇನ್ನೊಂದು ಬರ್ತದೆ ಸೆಕೆಂಡ್ ಎರ್ಕ್ ಅಂತ ಹೇಳಿ. ಎರ್ಕ್ ಅಲ್ಲಿ ನಾವು ಸ್ಟಡಿ ಮಾಡಿರ್ಬೋದು. ಡೈಮೆನ್ಷನಲ್ ಇಕ್ವೇಶನ್ ಅಂತ ನಾವು ಸ್ಟಡಿ ಮಾಡಬೇಕಾದ್ರೆ ಅಲ್ಲಿ ಯೂನಿಟ್ ಅನ್ನು ನಾವು ಕನ್ವರ್ಟ್ ಮಾಡಬೇಕಾದ್ರೆ ಈ ಒಂದು ಯೂನಿಟ್ ಬಳಸ್ತೀವಿ. ಓಕೆ, ನೆಕ್ಸ್ಟ್ ಇಟ್ ಈಸ್ ದ ಯೂನಿಟ್ ಆಫ್ absolute unit of work. It is the absolute ಅಂದ್ರೆ ಪರ್ಫೆಕ್ಟ್ ಅಂತ ಅಂದ್ರೆ ಸಂಪೂರ್ಣ. ಹೌದಾ, ನಾವು ಯಾವಾಗಿದು ಕಂಪ್ಲೀಟ್ ವರ್ಕ್ ಆಗಿರ್ತದೆ ಅಲ್ಲಿ ಈ ಒಂದು ಯೂನಿಟ್ಸ್ ಅನ್ನು ಅಪ್ಲೈ ಮಾಡ್ತೀವಿ. ಸಂಪೂರ್ಣ ಕಂಪ್ಲೀಟ್ absolute unit of work in CGS system. In a CGS system ಇನ್ನು ಬರೀಬಹುದು CGS, ಇನ್ನು ಬರೀತಾರೆ CGS ಸೆಂಟಿಮೀಟರ್ ಗ್ರಾಮ್ ಸೆಕೆಂಡ್ ಸಿಸ್ಟಮ್ ಅಂತ ಕೂಡ ಕರೀತಾರೆ. ಓಕೆ, ಇಲ್ಲಿ 1 erg is equal to ಹೆಂಗ್ ಬರೀಬಹುದು? 1 erg is equal to what is the CGS system unit of force ಏನಾಗಿರ್ತದ? ಡೈನ್ ಆಗಿರ್ತದ. ಡೈನ್ಸ್ ಇಂಟು ಮೀಟರ್ ಅಂದ್ರೆ ಸೆಂಟಿಮೀಟರ್ ತಗೊಂಡಿವಿ, ಹಾಗಾಗಿ 1 centimeter ಅಂತ ಬರುತ್ತೆ. ದಿಸ್ ಇಸ್ ದ ಯೂನಿಟ್ ಆಫ್ CGS system unit of absolute work done. Okay, next what is the relation between ಕೇಳ್ತಾರೆ. 1 joule is equal to how much erg ಅಂತ ಕೇಳಬಹುದು. Okay, what is the relation? How to calculating the relation between? Right, generally right ಇಲ್ಲಿ ಬರೀತೀನಿ ನೋಡ್ರಿ. relation between joule and erg. 1 joule is equal to how much erg ಅಂತ ತಗೊಂಡು according to the relation we know that 1 joule is equal to ಹೆಂಗ್ ಬರೀಬಹುದು ನಾವು? 1 Newton into 1 meter ಅಂತ ಬರೀತೀವಿ. ಹಾಗಾದ್ರೆ 1 Newton is equal to how much dynes? 10 to the power of 5 times. Then 1 meter is equal to how much centimeter? Right, 100 means 10 to the power of 2 centimeter. Okay, next hangadra 1 joule is equal to ಹೆಂಗ್ ಬರೀಬಹುದು ನೋಡ್ರಿ? 10 to the power plus 5, 10 to the power plus 2, 10 to the power plus 7 dynes into centimeter. We know that dynes into centimeter is equal to what? 1 erg. Then 1 joule is equal to 1 10 to the power of 7 erg ಅಂತ ಬರುತ್ತೆ. Right, 1 joule is equal to ಅಥವಾ ಇನ್ನೊಂದು ರಿಲೇಷನ್ ಕೂಡ ಬರೀಬಹುದು. ಇದನ್ನ ಹೆಂಗ್ ಬರೀಬಹುದು? ಕನ್ವರ್ಟ್. ವಾಟ್ ಈಸ್ 1 erg? 1 erg is equal to ಏನಾಗುತ್ತೆ? 10 to the power of plus 7 ಈ ಕಡೆ ಬಂದ್ರೆ becomes numerator, denominator ಆಗುತ್ತೆ. ಈಗ 10 to the power of ಏನಾಗ್ತದೆ? minus 7, 10 to the power of minus 7 joule. Right, 1 joule is equal to 10 to the power of plus 7 erg ಆಗಿದ್ರ 1 erg is equal to 10 to the power of minus 7 joule ಅಂತ ಬರೀತೀವಿ. Okay, this is the absolute unit of work. Okay, next second. What is the second unit? Gravitational unit. Here also two relations. ಒಂದು SI system unit ಇದೆ, ಇನ್ನೊಂದು CGS system unit ಇದೆ. Okay, ಹಂಗಾದ್ರ second one gravitational unit of work. ಇಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಅಪ್ಲೈ ಆಗ್ತದೆ. ರೈಟ್, ಹಾಗಾದ್ರೆ ಫಸ್ಟ್ ಏನ್ ಮಾಡ್ತಾನೆ ನೋಡಿ. ಗ್ರಾವಿಟೇಷನಲ್ ಯೂನಿಟ್ ಆಫ್ ವರ್ಕ್ ಕಿಲೋಗ್ರಾಮ್ ಮೀಟರ್. Right, one is kilogram meter, another one is gram centimeter. Right, one is a kilogram meter and another one is gram centimeter.
ಗ್ರಾಮ್ ಸೆಂಟಿಮೀಟರ್. ರೈಟ್, ಇಲ್ಲಿ ನಾವು ಕೆಜಿ ಮೀಟರ್ ಅಂತ ಬರ್ತೀವಿ, ಇಲ್ಲಿ ಗ್ರಾಮ್ ಸೆಂಟಿಮೀಟರ್. There are two gravitational unit of work, right? This is the SI system unit. SI system unit. In SI system, what is the unit of gravitational unit of work ಅಂತಂದ್ರೆ ಕಿಲೋಗ್ರಾಮ್ ಮೀಟರ್. ಇದು CGS system unit. CGS system unit. Right? CGS system unit. Okay, listen here. Then ನಾವು ಹೆಂಗ್ ಬರೆಯಬಹುದು? 1 kilogram 1 kg meter is equal to, right, we know that kg. ನಾವು ಇದನ್ನ ಗ್ರಾವಿಟೇಷನ್ ಫೋರ್ಸ್ ಅಪ್ಲೈ ಮಾಡಿದ್ರೆ ಫೋರ್ಸ್ ಏನಾಗ್ತದೆ, 1 kg weight ಅಂತ ಆಗ್ತದೆ, 1 meter as it is. Then convert kg weight into newton. Then 1 kg weight is equal to how much newton? 9.8 newton into 1 meter. Finally 1 kg meter is equal to 9.8 newton meter ಅಂತ ಬರೆಯಬಹುದು, or 1 kg meter is equal to newton meter is equal to unit of what? Joule. ಹಾಗಾಗಿ 9.8 joule ಅಂತ ಕೂಡ ಬರೆಯಬಹುದು. Both relations are important. 1 kg meter is equal to how much? 9.8 newton meter, because kg weight is a unit of gravitational force. Then displacement unit is meter. Okay, next then converting kg weight into newton, it becomes 9.8. Okay, 1 kg meter is equal to 9.8 joule. ಮುಗಿತಾ? ಇದು ಒಂದು ಕಾನ್ಸೆಪ್ಟ್. Okay, next in case ನಾವು ಗ್ರಾಮ್ ಸೆಂಟಿಮೀಟರ್ ಅಂತ ತಗೊಂಡ್ರ 1 ಗ್ರಾಮ್ ಸೆಂಟಿಮೀಟರ್ is equal to ಏನು ತಗೋಬಹುದು ನಾವು ಇಲ್ಲಿ? what is the CGS unit of force? ಏನು ತಗೋಬಹುದು ನಾವು? kg weight ಇದೆ ಅಂತ ತಗೊಂತೀವಿ ನಾವು, ಗ್ರಾಮ್ weight ಅಂತ ತಗೊಂತೀವಿ. 1 ಗ್ರಾಮ್ weight into 1 centimeter, right? ಮೀಟರ್ ಸೆಂಟಿಮೀಟರ್ ಅಂತ ತಗೊಂತೀವಿ. ಓಕೆ, ನೆಕ್ಸ್ಟ್ ಗ್ರಾಮ್ weight ಅನ್ನ ನ್ಯೂಟನ್ ಗೆ ಕನ್ವರ್ಟ್ ಮಾಡ್ಕೊಳ್ರಿ. then 1 ಗ್ರಾಮ್ ಸೆಂಟಿಮೀಟರ್ is equal to 1 ಗ್ರಾಮ್ ಸೆಂಟಿಮೀಟರ್ is equal to 980 newton into 1 meter. 980 newton. So ನಾವು ಕನ್ವರ್ಟ್ ಮಾಡಬೇಕು ಇದು, ರೈಟ್. 980 times 1 centimeter. times centimeter ಅಂತ ತಗೋಬಹುದು ನಾವು ಇಲ್ಲಿ. 980 times centimeter. times centimeter ಅಂತ ತಗೋತೀವಿ ನಾವು 1 air gap ಅಂತ ತಗೋತೀವಿ. then 1 gram centimeter is equal to 980 air gap ಅಂತ ಬರುತ್ತೆ, because 10 centimeter is equal to air. This is the unit of gravitational unit of work in CGS system. Gram centimeter is equal to 980 air ಅಂತ ತಗೋತೀವಿ. ಇಲ್ಲಿ 1 kg meter is equal to 9.8 joule ಅಂತ ತಗೋತೀವಿ. Okay, next we have some different different form of energy ಅಂತ ಬರ್ತದೆ. ಹಾಗಾಗಿ different form of energy ಅಂತ ಬಂದ್ರೆ ಅವಾಗ ನಾವು ವ್ಯಾಲ್ಯೂಸ್ ಗಳನ್ನು ಏನೇನು ತಗೋಬಹುದು? ಫಾರ್ ಎಕ್ಸಾಂಪಲ್ ಏನೋ ನ್ಯೂಕ್ಲಿಯರ್ ಎನರ್ಜಿ ಅಂತ ಗೊತ್ತು, ಅಟಮಿಕ್ ಎನರ್ಜಿ ಅಂತ ಗೊತ್ತು, ಹೀಟ್ ಎನರ್ಜಿ ಅಂತ ಗೊತ್ತು, ಹೌದಾ, ಎಲೆಕ್ಟ್ರಿಕಲ್ ಎನರ್ಜಿ ಅಂತ ಗೊತ್ತು. ಹಾಗಾಗಿ ಸಮ ಒಂದು ನೋಟ್ ಅಂತ ಬರ್ಬೋದು, ರೈಟ್. ಹಾಗಾದ್ರೆ ವಿ ನೋ ದಟ್ ಈಗ ಅಟೋಮಿಕ್ ಆರ್ ನ್ಯೂಕ್ಲಿಯರ್ ಎನರ್ಜಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಇಲೆಕ್ಟ್ರಾನ್ ವೋಲ್ಟ್ ಅಂತ ಯೂನಿಟ್ ತಗೋತೀವಿ. 1 electron volt ಅಂತ ಬರುತ್ತೆ. 1 electron volt ಅಂತ ಮೆನ್ಷನ್ ಮಾಡಿ. 1 electron volt is equal to how much joule, ರೈಟ್. ಇಲ್ಲಿ ನಾವು ಎನರ್ಜಿ ಕನ್ವರ್ಟ್ ಮಾಡಬೇಕಲ್ಲ, ಹಾಗಾಗಿ 1.6 into 10 to the power of -16 joule, ರೈಟ್. ಇಲ್ಲಿ ನಾವು ಎನರ್ಜಿ ಅಂತ ಹೇಳ್ತಾ ಇದ್ದೀವಿ, ಅಥವಾ ವರ್ಕ್ ಅಂತ ಕೂಡ ನಾವು ಹೇಳ್ಬೋದು. ವರ್ಕ್ ಅನ್ನ ಎನರ್ಜಿನ ಫಾರ್ಮ್ ಅಲ್ಲಿ ಕನ್ವರ್ಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಹೀಟ್ ಎನರ್ಜಿ ಅಂತ ಬಂದ್ರೆ ಹೀಟ್ ನಲ್ಲಿ ಅಂತ ಗೊತ್ತಿ ನಾವು 1 ಕ್ಯಾಲೋರಿ ಅಂತ ಗೊತ್ತಿ. 1 ಕ್ಯಾಲೋರಿ is equal to ಎಷ್ಟಾಗ್ಬೋದು? ಎಷ್ಟಾಗ್ತದೆ? 1 ಕ್ಯಾಲೋರಿ is equal to 4.186 ಜೌಲ್. ಈ ಯೂನಿಟ್ಸ್ಗಳು ವರ್ಕಿಂಗ್ ಬರ್ತದೆ, ಎನರ್ಜಿನೂ ಬರ್ತದೆ ನೋಡಿ. ಇಂಪಾರ್ಟೆಂಟ್ ರಿಲೇಷನ್ಸ್ ನೆನಪಿಟ್ಕೊಡ್ರಿ. ಓಕೆ, ನೆಕ್ಸ್ಟ್ ಇನ್ನೊಂದು ಎಲೆಕ್ಟ್ರಿಕಲ್ ಎನರ್ಜಿ ಅಂತ ಬಂದ್ರೆ 1 ಕಿಲೋ ವ್ಯಾಟ್ ಅವರ್ ಅಂತ ತಗೋತೀವಿ. 1 kWh ಅಂತ ತಗೋತೀವಲ್ಲ, 1 ಕಿಲೋ ವ್ಯಾಟ್ ಅವರ್. 1 ಕಿಲೋ ವ್ಯಾಟ್ ಅವರ್ is equal to how much joule? 3.6
6 into 10 to the power of 6 joule. Right? 3.6 10 to the power of joule. ನೋಡಿ ಇದನ್ನ ಎಲ್ಲಿ ತಗೋಬಹುದು ನಾವು ಎಲೆಕ್ಟ್ರಿಕಲ್ ಎನರ್ಜಿ ಮೆನ್ಷನ್ ಮಾಡಬೇಕಾದ್ರೆ ಈ ಒಂದು ಯೂನಿಟ್ ತಗೋತೀವಿ ಇದೆಂತ ನಾವು ಹೀಟ್ ಎನರ್ಜಿ ಹೀಟ್ ನ ಫಾರ್ಮುಲಾ ಎನರ್ಜಿ ನಮಗೆ ಸಿಕ್ಕ್ರ ಇದರ ಆಲ್ ಫಾರ್ಮ್ ಆಫ್ ಎನರ್ಜಿ ಓಕೆ ನೆಕ್ಸ್ಟ್ ಇಲ್ಲಿ ನ್ಯೂಕ್ಲಿಯರ್ ಎನರ್ಜಿ ಆರ್ ಅಟಾಮಿಕ್ ಎನರ್ಜಿ ಅಂತ ಕೂಡ ತಗೋಬಹುದು ನ್ಯೂಕ್ಲಿಯರ್ ಎನರ್ಜಿ ನಾವು ಮೆನ್ಷನ್ ಮಾಡಬೇಕಾದ್ರೆ ಎಲೆಕ್ಟ್ರಾನ್ ವೋಲ್ಟ್ ಯೂನಿಟ್ ಅನ್ನ ತಗೋತೀವಿ 1 electron volt is equal to how much joule ಅಂತ ಕೇಳಿದ್ರೆ 1.6 into 10 to the power of -16 joule ಅಂತ ತಗೊಳ್ರಿ 1 calorie is equal to 4.186 joule ಇಲ್ಲಿ ಹೀಟ್ ಎನರ್ಜಿ ನಲ್ಲಿ ಬರುತ್ತೆ 1 kilowatt is equal to ಇದಕ್ಕೆ ನಾವು ಜನರಲ್ ಆಗಿ kWh ಅಂತ ಕೂಡ ಬರುತ್ತೆ 1 kilowatt hour ಅಂತ ಕೂಡ ಬರೀತಾರೆ 1 kilowatt hour is equal to 3.6 into 10 to the power of 6 joule ಕ್ಲಿಯರ್ ಆಯ್ತಾ ಓಕೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ